ಕೃಷ್ಣ, ಎಲ್ಲರಿಗೂ ಸ್ವಾಗತ. ಶಯನ ಏಕಾದಶಿಯ ಶುಭ ದಿವಸದಂದು ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಶ್ಯಾಮಚಂದ್ರ ಮಂದಿರದಲ್ಲಿ 12 ತಾಸು ಕೀರ್ತನೆ ಹಾಗೂ ಶ್ರೀಮದ್ ಭಾಗವತಂ ಚರ್ಚೆಗೆ ಆತ್ಮೀಯ ಸ್ವಾಗತ. ಇಂದು ನಾವು ಶ್ರೀಮದ್ ಭಾಗವತಮಿಂದ ಸ್ಕಂದ 11 ಅಧ್ಯಾಯ 10 ಆಧ್ಯಾತ್ಮಿಕ ಜ್ಞಾನದ ಪರಿಪೂರ್ಣತೆ ಇದರಿಂದ ಶ್ಲೋಕ 28ರಿಂದ 45 ಶ್ಲೋಕಗಳನ್ನು ಚರ್ಚೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ. ಇಲ್ಲಿ ಮುಖ್ಯವಾಗಿ ಉದ್ಧವ ಅನೇಕ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ ಭಗವಂತನನ್ನು. ಅದಕ್ಕೆ ನೇರವಾಗಿ ಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಡ್ತಾ ಇದ್ದಾನೆ. ಇದರ ಹಿಂದೆಯಲ್ಲಿ ಉದ್ಧವ ಕೇಳಿದ ಪ್ರಶ್ನೆಗಳಿಗೆ ಭಗವಂತ ಕೆಲವು ಪ್ರಮಾಣಗಳನ್ನು ಕೊಟ್ಟ. ಹೇಗೆ ನಾವು ಆಧ್ಯಾತ್ಮಿಕ ವಿಷಯಗಳನ್ನು ತಿಳ್ಕೋಬೇಕು, ಏನೆಲ್ಲ ಪ್ರಮಾಣಗಳಿದೆ, ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಸೊ ಹೀಗೆಲ್ಲ ಬೇರೆ ಬೇರೆ ಪ್ರಮಾಣಗಳಿದೆ. ಸುಮಾರು 7 ಪ್ರಮಾಣಗಳಿದೆ. ಅದರಲ್ಲಿ 3 ತುಂಬ ಮುಖ್ಯಕರವಾದಂತಹದ್ದು. ಆದ್ದರಿಂದ ಈ ಪ್ರಮಾಣಗಳ ಮೂಲಕ ನಾವು ಈ ಭೌತಿಕ ಜಗತ್ತಿನ ಒಂದು ದ್ವಂದ್ವಗಳಿಂದ ಮುಕ್ತರಾಗಬೇಕು. ಹಾಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ಇದರ ಅನುಭವ ಆಗಬೇಕು ಅಂತ ಹೇಳಿದ್ರೆ ನಾವು ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಮಾತ್ರ ಭಗವಂತ ನಮ್ಮ ಒಂದು ಸೇವೆಯಿಂದ ತೃಪ್ತನಾದ ಮಾತ್ರ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ಸೊ ಅನ್ನುವಂತಹ ವಿಷಯವನ್ನು ಹೇಳ್ತಾ ಈಗ ಉದ್ಧವ ಅನೇಕ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ. ಸೊ ನಮಗೆ ತುಂಬ ಮುಖ್ಯವಾಗಿ ಪ್ರತಿನಿತ್ಯಕ್ಕೆ ಬೇಕಾಗಿರುವಂಥದ್ದು ದೈನಿಕವಾದಂತಹ ಪ್ರಶ್ನೆಗಳು. ಸುಮಾರು 24 ಗುಣಗಳನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಉದ್ಧವನ ಪ್ರಶ್ನೆಗೆ ಉತ್ತರವಾಗಿ ಒಬ್ಬ ವ್ಯಕ್ತಿಯಲ್ಲಿ ಈ 24 ಗುಣಗಳು ಬೆಳೆಸ್ಕೋಬೇಕು, ಪ್ರತಿನಿತ್ಯ ಇದರ ಪಾಲನೆ ಮಾಡಬೇಕು. ಇದರಿಂದ ನಿಶ್ಚಯವಾಗಿ ಅವನಿಗೆ ಯಶಸ್ಸು ಅನ್ನೋದು ಪ್ರಾಪ್ತಿಯಾಗುತ್ತೆ. ಹೇಗೆ ಸ್ಕೂಲ್ಗಳಲ್ಲಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಸೊ ಅವ್ರೇನು ಹೇಳ್ತಾರೆ, ಒಂದು ಹಿಂದಿನ ಪ್ರಶ್ನೆಗಳು ಫೈನಲ್ ಕ್ವಶನ್ಸ್ ಇರುತ್ತೆ. ಹಿಂದೆ ಒಂದು 10 ವರ್ಷದ ಕ್ವಶನ್ ಪೇಪರ್ ತೆಗೆದು ಓದಿದ್ರೆ ಖಂಡಿತವಾಗಿ ಪಾಸ್ ಆಗ್ತೀರಾ. ಹೀಗೆ ಕೆಲವು ಟಿಪ್ಪಣಿಗಳನ್ನು ಕೊಡ್ತಾರೆ, ಅಥವಾ ಇಂಥ ಚಾಪ್ಟರ್ಗಳು, ಮುಖ್ಯವಾಗಿ ಈ ಚಾಪ್ಟರ್ಗಳನ್ನು ಓದ್ಕೊಂಡ್ರೆ ಇದರಿಂದನೇ ಮಾರ್ಕ್ಸ್ಗಳು, ಕ್ವಶನ್ಗಳು, ಪ್ರಶ್ನೆಗಳು ಬರುತ್ತೆ, ಪಾಸ್ ಆಗ್ಬೋದು. ಕೆಲಸಗಳಲ್ಲೂ ಕೂಡ ಕೆಲಸದಲ್ಲಿ ಯಶಸ್ಸು ಸಿಗಬೇಕು ಅಂತ ಹೇಳಿದ್ರೆ ಯಾವ ರೀತಿ ಇರಬೇಕು, ಏನು ಮಾಡಬೇಕು. ಸೊ ಹಾಗೆಯೇ ಜೀವನದಲ್ಲಿ ಯಶಸ್ಸಾಗಬೇಕು. ಸೊ ಕೃಷ್ಣ ಎಲ್ಲ ಈ ಒಂದು ಗುಣಗಳನ್ನು ಬೆಳೆಸ್ಕೊಂಡ್ರೆ ಆಧ್ಯಾತ್ಮಿಕವಾಗಿ, ಆರೋಗ್ಯವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಎಲ್ಲ ಕಡೆಯಿಂದ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಧ್ರುವಾನೇತಿರ್ ಮತಿರ್ಮಮ. ಸಂಜಯ ಹೇಳ್ತಾ ಇದ್ದಾನೆ, ಎಲ್ಲಿ ಭಗವಂತ ಇರ್ತಾನೋ ಹಾಗೂ ಅರ್ಜುನನ ಹಾಗೆ ಭಕ್ತರಿರ್ತಾರೋ, ಯಾರು ಕೃಷ್ಣನ ಸೇವೆಯಲ್ಲಿ ಸದಾ ತೊಡಗಿರ್ತಾರೆ, ತಮ್ಮ ಕೆಲಸಗಳನ್ನು ಮಾಡ್ತಾ ಕೃಷ್ಣ ಚಿಂತನೆ ತೊಡಗಿರ್ತಾರೆ, ನಿಶ್ಚಯವಾಗಿ ಅಲ್ಲಿ ಸುಖ, ಶಾಂತಿ, ಧರ್ಮ, ಆನಂದ, ಐಶ್ವರ್ಯ ಎಲ್ಲವೂ ಕೂಡ ಅಲ್ಲಿ ನೆಲೆಸುತ್ತೆ. ಸೊ ಅದರಿಂದ ನಮ್ಮ ಈ ಪ್ರಶ್ನೆಗಳು ನಾವು ಯಾರನ್ನೆಲ್ಲ ಕೇಳ್ತೀವಿ, ತಂದೆ ತಾಯಿರನ್ನ ಕೇಳ್ತೀವಿ, ಆಧ್ಯಾತ್ಮಿಕ ಪ್ರಶ್ನೆಗಳು, ಆದರೆ ಅದ್ರಿಗೆ ಅವ್ರು ಯಾವುದೂ ಕೂಡ ಸರಿಯಾದ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ನಮ್ಮ ಸ್ಕೂಲ್ ಟೀಚರ್ ಆಗಲಿ ಅಥವಾ ಇನ್ಯಾರೋ ಹಿರಿಯರಿರಲಿ, ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಆಧ್ಯಾತ್ಮಿಕವಾಗಿರೋದಿಲ್ಲ. ಸೊ ಯಾರು ಗುರುಪರಂಪರೆಯಲ್ಲಿ ಸೇರಿರ್ತಾರೆ, ಗುರುಪರಂಪರೆ ಮುಖಾಂತರ ಗುರುಗಳನ್ನು ಸ್ವೀಕಾರ ಮಾಡ್ತಾರೆ, ಅವರಿಗೆ ಭಗವಂತ ಹೇಳಿರುವಂಥ ವಿಷಯಗಳು ಯಥಾರೂಪವಾಗಿ ಪ್ರಾಪ್ತಿಯಾಗುತ್ತೆ. ಉದ್ಧವ ಮಹಾನ್ ಭಕ್ತನಾಗಿರೋ ಕಾರಣ ಆ ಎಲ್ಲ ಮನಸ್ಸಿನ ಪ್ರಶ್ನೆಗಳು ನೇರವಾಗಿ ಕೃಷ್ಣನಿಗೆ ಕೇಳಿದ, ಕೃಷ್ಣ ಅದಕ್ಕೆ ಉತ್ತರ ಕೊಟ್ಟ. ಅದೇ ಪ್ರಶ್ನೋತ್ತರಗಳನ್ನು ವೇದವ್ಯಾಸರು ನಮಗೆ ಗ್ರಂಥ ರೂಪದಲ್ಲಿ ನೀಡಿದ್ದಾರೆ. ಅದು ಶ್ರೀಮದ್ ಭಾಗವತ. ಅದನ್ನು ಓದಿ ಗುರುಗಳ ಮುಖಾಂತರ ಅದನ್ನು ಕೇಳೋದ್ರಿಂದ ಆ ಎಲ್ಲ ಒಂದು ಉತ್ತರಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೋದು ಹಾಗೂ ಜೀವನದಲ್ಲಿ ಯಶಸ್ಸನ್ನು ಪ್ರಾಪ್ತಿ ಮಾಡಬಹುದು. ಸೊ ಇಲ್ಲಿ ಪ್ರಥಮವಾಗಿ ಉದ್ಧವನ ಈ ಪ್ರಶ್ನೆಗಳು, ಹೇ ಕೃಷ್ಣನೇ, ಹೇ ಶತ್ರುಗಳನ್ನು ದಂಡಿಸುವವನೇ, ಎಷ್ಟು ಬಗೆಯ ಶಿಸ್ತಿನ ಸಂಬಂಧದ ಆದೇಶಗಳಿವೆ ಮತ್ತು ನಿತ್ಯ ಕರ್ಮಗಳಿವೆ. ಶಿಸ್ತು, ರೂಲ್ಸ್, ಏನೆಲ್ಲ ರೂಲ್ಸ್ ಫಾಲೋ ಮಾಡಬೇಕು, ನಾವು ಏನೇನು ನಿಯಮಗಳನ್ನು ಫಾಲೋ ಮಾಡಬೇಕು. ಭಕ್ತಿ ಅಂತ ಹೇಳಿದ್ರೆ ಸುಮ್ಮನೆ ಬೆಳಗ್ಗೆ ಎದ್ದು ಅಗರಬತ್ತಿ ಹಚ್ಬಿಟ್ಟು
ದೀಪ ಹಚ್ಬಿಟ್ಟು ಹೂ ಹಚ್ಬಿಟ್ಟು ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ಬಿಟ್ಟು ಅಥವಾ ಯಾವುದೋ ಫೋಟೋಗಳು ನೋಡ್ಕೊಂಬಿಟ್ರೆ ಭಕ್ತಿ ಅನ್ನೋದು ಪರಿಪೂರ್ಣ ಆಗೋದಿಲ್ಲ. ಚೆನ್ನಾಗಿ ಅಂದ್ಕೊಂಡು ನಾನು ಭಕ್ತಿ ಮಾಡ್ತೀನಿ, ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ, ಪ್ರತಿನಿತ್ಯ ನಾನು ಕೃಷ್ಣನ ಹಾಡು ಅಂದರೆ ತುಂಬ ಇಷ್ಟ, ಇಷ್ಟ ಅಂತಾರೆ, ಅದು ಭಕ್ತಿ ಅಂದ್ಕೋತಾರೆ. ಆದರೆ ಭಕ್ತಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಈ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಅದು ನಿಜವಾದ ಭಕ್ತಿ. ನಮ್ಗೆ ಅನುಕೂಲವಾಗಿ ಇದ್ಕೊಂಡು ನಾವು ಮಾಡುವಂಥ ಕೆಲಸಗಳು ಭಕ್ತಿ ಅಂತ ಆಗೋದಿಲ್ಲ. ಕೆಲವೊಂದು ವಿಷಯಗಳು ಅದು ನಮಗೆ ಕಷ್ಟಕರವಾಗ್ಬೋದು, ಆದರೂ ಕೂಡ ಅದನ್ನು ಪಾಲನೆ ಮಾಡ್ತೀನಿ, ಯಾಕಂದರೆ ಕೃಷ್ಣ ಹೇಳಿದ ನಾನು ಪಾಲನೆ ಮಾಡಲಿಕ್ಕೆ, ಅದನ್ನು ಪಾಲನೆ ಮಾಡೇ ಮಾಡ್ತೀನಿ ಅನ್ನುವಂತಹ ದೃಢವಾದಂಥ ಸಂಕಲ್ಪ ಇರುವಂಥವರು, ಕಷ್ಟ ಇರಲಿ ಸುಖ ಇರಲಿ ಕೃಷ್ಣ ಹೇಳಿದಾನೆ ಮಾಡ್ತೀನಿ ಅನ್ನುವಂತಹ ಚಿಂತನೆ ಇರುವಂಥದ್ದು ನಿಜವಾದಂತಹ ಭಕ್ತಿ. ಸುಧಾಮ ಇದ್ದ, ಸುಧಾಮ ಅವನ ಎಲ್ಲ ಪರಿವಾರ ಬಡತನ ಇದ್ದರೂ ಕೂಡ ಅವನು ಇಲ್ಲಿ ಕೃಷ್ಣ ಹೇಳಿರುವಂಥ ಎಲ್ಲ ನಿಯಮಗಳನ್ನು ಆಚಾರಗಳನ್ನು ಪಾಲನೆ ಮಾಡ್ತಾ ಇದ್ದ. ಹಾಗೂ ಹೃದಯದಲ್ಲಿ ಸದಾ ಕೃಷ್ಣನ ಮೇಲೆ ಪ್ರೀತಿಯುತ ಭಾವನೆ ಬೆಳೆಸ್ಕೊಂಡಿದ್ದ. ಸಾಮಾನ್ಯವಾಗಿ ಜನರು ಎಲ್ಲ ಅನುಕೂಲವಾಗಿದ್ದರೆ ಆ ಭಗವಂತ ಅಂತ ನಂಬ್ತಾರೆ. ಭಗವಂತ ಕಷ್ಟ ಕೊಟ್ಟರೆ ಎಲ್ಲಿದ್ದಾನೆ ಭಗವಂತ, ಯಾಕೆ ನಮ್ಮ ಕಷ್ಟಗಳು ಬರ್ತಾ ಇದೆ ಅಂತ ಭಗವಂತನ ದೂರ್ತಾರೆ. ಅಲ್ಲಿ ಸುಧಾಮ ಹಾಗಿರಲಿಲ್ಲ, ಅವನು ಭಗವಂತನ ನಿಂದನೂ ಕೂಡ ಮಾಡಲಿಲ್ಲ ಹಾಗೂ ನಿಯಮಗಳನ್ನು ಕೂಡ ಬಿಡಲಿಲ್ಲ. ಸೊ ನಿಯಮಗಳನ್ನು ಪಾಲನೆ ಮಾಡಬೇಕು ಹಾಗೂ ಭಗವಂತನ ನಂಬಿ ಮುನ್ನಡಿಬೇಕು. ಆಗ ಕೃಷ್ಣ ಏನು ಮಾಡ್ದ, ಸುಧಾಮನ ಸಿಂಹಾಸನ ಮೇಲೆ ಕೂರಿಸಿ ಅವನ ಪಾದಗಳನ್ನು ತೊಳೆದ, ಅದನ್ನು ತೊಳೆದವನು ಪ್ರೋಕ್ಷಣೆ ಮಾಡಿಕೊಂಡ. ಇದು ಭಗವಂತನ ಸ್ಥಾನ. ಭಗವಂತ ತನ್ನ ಶುದ್ಧವಾದ ಭಕ್ತರನ್ನು ಎತ್ತಿ ಹಿಡಿತಾನೆ, ಭಕ್ತರು ಭಗವಂತ ಕೃಷ್ಣನ ಎತ್ತಿ ಹಿಡಿತಾರೆ. ಇದು ಸಂಬಂಧ. ಅರೆ ಭಕ್ತಿ ಇಲ್ಲದೆ ಇರುವಂಥವರು, ಸ್ವಾರ್ಥಿಗಳು, ಸ್ವಾರ್ಥಕ್ಕೋಸ್ಕರ ಬರುವಂಥವರು ಎಲ್ಲ ಸರಿ ಇದ್ದಾಗ ಕೃಷ್ಣನಿಗೆ ಜೈಕಾರ ಹಾಕ್ತಾರೆ, ಸರಿ ಇಲ್ಲದೆ ಇದ್ದಾಗ ಇನ್ಯಾರನ್ನೂ ಜೈಕಾರ ಮಾಡ್ಕೋತಾರೆ. ಆದ್ದರಿಂದ ಕೃಷ್ಣ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ, ಹೀಗೆ ಮಂಗಗಳ ಹಾಗೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಎಗರಕ್ಕೆ ಹೋಗಬಾರ್ದು. ಒಂದು ದಿವಸ ಈ ಗುಡಿಗೆ ಬರೋದು, ಇನ್ನೊಂದು ದಿವಸ ಇನ್ನೊಂದು ಗುಡಿಗೆ ಹೋಗೋದು, ಇನ್ನೊಂದು ದಿವಸ ಮಸೀದಿಗೆ ಹೋಗೋದು, ಇನ್ನೊಂದು ದಿವಸ ಚರ್ಚ್ಗೆ ಹೋಗೋದು, ಸ್ಮಶಾನಕ್ಕೆ ಹೋಗಿ ಅಲ್ಲೇನೋ ಭೂತ ಪ್ರೇತಗಳ ಪೂಜೆ ಮಾಡೋದು. ಸೊ ಹೀಗೆ ಜನ ಎಲ್ಲಿ ಬೇಕಲ್ಲಿ ಓಡಾಡ್ತಾರೆ. ಸೊ ಅಂಥವ್ರಿಗೆ ಭಗವಂತ ಕೂಡ ಆಯ್ತಪ್ಪ ನೀ ಅಲ್ಲೇ ಇರು ಅಂತ ಬಿಟ್ಟುಬಿಡ್ತಾನೆ. ಯಾಕಂದರೆ ಭಗವಂತ ಸ್ಪಷ್ಟವಾಗಿ ಹೇಳಿದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಆಮೇಕಂ ಶರಣಂ ವ್ರಜ. ಸೊ ಯಾರು ಸಂಪೂರ್ಣವಾಗಿ ಕೃಷ್ಣನೇ ಎಲ್ಲ, ಏನೇ ಆಗಲಿ ಕೃಷ್ಣನ ಬಿಟ್ಟು ನಾನು ಇನ್ಯಾರನ್ನೂ ಕೈ ಹಿಡ್ಕೊಳ್ಳೋದಿಲ್ಲ, ಯಾರ ಕಡೆ ತಿರ್ಗೋದಿಲ್ಲ ಅನ್ನುವಂಥ ದೃಢವಾದಂಥ ಮನಸ್ಸು ಯಾರಿಗಿದೆ, ಕೃಷ್ಣ ಹೇಳ್ತಾನೆ ಅಹಂ ತ್ವಂ ಸರ್ವ ಪಾಪೇಭ್ಯೋ, ನಿಮ್ಮ ಎಲ್ಲ ಪಾಪಗಳನ್ನ ನಾಶ ಮಾಡ್ತೀನಿ ಹಾಗೂ ನಿಮ್ಮನ್ನು ನಾನು ನನ್ನ ಲೋಕಕ್ಕೆ ಕರೆದೊಯ್ತೀನಿ ಅನ್ನುವಂತಹ ಒಂದು ಮಾತನ್ನು ಕೃಷ್ಣ ಹೇಳಿದ್ದಾನೆ. ಇದು ರೂಲ್ಸ್. ಹೇಗೆ ಟ್ರಾಫಿಕ್ ರೂಲ್ಸ್ ಇದೆ, ರೆಡ್ ಅಂದರೆ ನಿಲ್ಲಬೇಕು, ಗ್ರೀನ್ ಅಂದರೆ ಹೋಗಬೇಕು. ಅದು ರೂಲು ಗೌರ್ಮೆಂಟ್ ಸೆಟ್ ಮಾಡಿದೆ. ನೀವು ಯಾಕೆ ರೆಡ್ ಆದ್ರೇ ಯಾಕೆ ನಿಲ್ಲಬೇಕು, ನಾನು ರೆಡ್ ಅಂದರೆ ಹೋಗ್ತೀನಿ, ಗ್ರೀನ್ ಅಂದರೆ ನಿಲ್ತೀನಿ ಅಂತ ಹೇಳಿದ್ರೆ ಏನು ಮಾಡ್ತಾರೆ ಸರ್ಕಾರ ಏನು ಮಾಡುತ್ತೆ, ಶಿಕ್ಷೆ ಕೊಡುತ್ತೆ, ಅಥವಾ ತಾನೇ ರೆಡ್ ಇದ್ದಾಗ ಮುಂದಕ್ಕೆ ಹೋದರೆ ಏನಾಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಅಪಘಾತಕ್ಕೆ ಒಳಗಾಗ್ತಾರೆ. ಆದ್ದರಿಂದ ನಾವು ನಮ್ಮ ಮನಸ್ಸಿಗೆ ತೋಚಿದ ಹಾಗೆ ಮಾಡೋದಲ್ಲ, ಅಥವಾ ಯಾರವರೋ ಹೇಳಿದ್ರು ಅಂತ ಮಾಡೋದಲ್ಲ. ಶಾಸ್ತ್ರ, ಗುರು ಸಾಧು ಶಾಸ್ತ್ರ, ಈ ಪ್ರಮಾಣಗಳಿಂದ ನಾವು ಜೀವನವನ್ನು ನಡೆಸಬೇಕು. ಅದೇ ಯಶಸ್ಸಿಗೆ ಕಾರಣ. ಸೊ ಇಲ್ಲಿ ಭಗವಂತ ಸೊ ಈ ಉದ್ಧವನ ಪ್ರಶ್ನೆಗಳಿಗೆ 12 ಇಲ್ಲಿ ಪ್ರಶ್ನೆ ಹೇಳಿದ್ದಾನೆ. ಯಾವುದು ನಿಯಮಗಳಿದೆ, ಶಿಸ್ತಿನ ಸಂಬಂಧದ ಆದೇಶಗಳೇನು, ನಿತ್ಯ ಕರ್ಮಗಳೇನು. ಸೊ ಇದನ್ನು ಯಾಮ ನಿಯಮ ಅಂತ ಹೇಳುತ್ತೆ. ಯಾಮ ಅಂತ ಹೇಳಿದ್ರೆ ಏನನ್ನು ಮಾಡಬೇಕು, ನಿಯಮಗಳು ಏನನ್ನು ನಾವು ತಡಿಬೇಕು. ಸೊ ಇದು ಒಟ್ಟು 24 ಗುಣಗಳ ಬಗ್ಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಶ್ರೀ ಭಗವಾನ್ ವಾಚ ಅಹಿಂಸೆ, ಸತ್ಯವಂತಿಕೆ, ಇತರರ ಆಸ್ತಿಯನ್ನು ಬಯಸದಿರುವುದು ಅಥವಾ ಕದಿಯದಿರುವುದು, ವಿರಕ್ತಿ, ವಿನಯ, ಒಡೆತನ ಭಾವದಿಂದ ಮುಕ್ತಿ, ಧಾರ್ಮಿಕ ತತ್ವಗಳಿನ ಶ್ರದ್ಧೆ, ಬ್ರಹ್ಮಚರ್ಯ, ಮೌನ, ಸ್ಥೈರ್ಯ, ಕ್ಷಮೆ ಮತ್ತು ಅಭಯ,
ಇವು 12 ಪ್ರಾಥಮಿಕ ಯಮ ನಿಯಮಗಳು. ಈ ಗುಣಗಳು ಬೆಳೆಸ್ಕೋಬೇಕಾಗಿದೆ. ಅಹಿಂಸೆ. ಸೊ ಅಹಿಂಸೆ ಅಂತ ಹೇಳಿದ್ರೆ ಅನಾವಶ್ಯಕವಾಗಿ ಯಾರಿಗೂ ಹಲ್ಲೆ ಮಾಡಲಿಕ್ಕೆ ಹೋಗಬಾರ್ದು. ಸೊ ಆದ್ದರಿಂದ ಪ್ರೀತಿ ಅನ್ನುವಂಥದ್ದು ಕೇವಲ ನನ್ನ ಪರಿವಾರಕ್ಕೆ ಮೇಲೆ ಪ್ರೀತಿ ಅಂತಲ್ಲ, ಅಥವಾ ನಮ್ಮ ಜಾತಿಯವ್ರ ಮೇಲೆ ಪ್ರೀತಿ ಅಂತಲ್ಲ, ಎಲ್ಲ ಜೀವಿಗಳ ಮೇಲೆ ಪ್ರೀತಿ ಇರಬೇಕು. ಜನ ಏನು ಮಾಡ್ತಾರೆ, ಸೊ ನಾವು ಚೆನ್ನಾಗಿರಬೇಕು, ಅದರಿಂದ ನಾವು ಕೋಳಿ ತಿನ್ನೋಣ, ಕುರಿ ತಿನ್ನೋಣ. ಇನ್ನೊಬ್ಬ ಇನ್ನೇನೋ ಪ್ರೀತಿಸ್ತಾನೆ, ಅವನು ಅದನ್ನು ತಿನ್ನೋದಿಲ್ಲ, ಇನ್ನೊಂದನ್ನು ತಿಂತಾನೆ. ಇನ್ನು ಕೆಲವರು ಆಯಿತು ಪ್ರಾಣಿ ಎಲ್ಲ ರಕ್ಷಣೆ ಮಾಡೋಣ, ಅರೆ ಮರ ಗಿಡಗಳನ್ನ ಕತ್ತರಿಸಿ ಹಾಕೋಣ. ಇನ್ನೊಬ್ಬ ಮರ ಗಿಡನ ರಕ್ಷಣೆ ಮಾಡ್ತಾನೆ, ಆದರೆ ಪ್ರಾಣಿನ ತಿಂತಾನೆ. ಸೊ ಹೀಗೆ ಇನ್ನು ಕೆಲವರು ಇದು ನಮ್ಮ ಜಾತಿಯವರು, ನಮಗೆ ಇವ್ರ ಮೇಲೆ ಮನ ಪ್ರೀತಿ, ಬೇರೆ ಜಾತಿಯವ್ರು ನಮ್ಗೆ ಸಂಬಂಧ ಇಲ್ಲ, ಅದರಿಂದ ಅವ್ರ ಮೇಲೆ ಆಕ್ರಮಣ ಮಾಡೋಣ. ನಮ್ಮ ದೇಶದವ್ರ ಮೇಲೆ ಮಾತ್ರ ಪ್ರೀತಿ, ಬೇರೆ ದೇಶದ ಏನಾದರೂ ಆಗಲಿ ಅದರಿಂದ ಆ ದೇಶ ಮೇಲೆ ಹಲ್ಲೆ ಮಾಡೋಣ. ಸೊ ಹೀಗೆ ಜನ ಸರಿಯಾದಂತಹ ತಿಳುವಳಿಕೆ ಇಲ್ಲದೆ ಏನು ಮಾಡ್ತಾಯಿದ್ದಾರೆ, ಎಲ್ಲರ ಮೇಲೆ ಹಿಂಸೆ ಅನ್ನೋದು ಮಾಡ್ತಾಯಿದ್ದಾರೆ. ಆಚಾರ್ಯರು ಹೇಳ್ತಾರೆ, ನಿಜವಾದ ಹಿಂಸೆ ನಾವು ಆಧ್ಯಾತ್ಮಿಕ ಚಿಂತನೆ ಮಾಡದೇ ಇದ್ದರೆ ಅದು ಕೂಡ ಹಿಂಸೆ ಅಂತ ಹೇಳ್ತಾರೆ. ನಮಗೆ ನಾವೇ ಮಾಡಿಕೊಳ್ಳುವಂಥ ಹಿಂಸೆ ಏನು, ನಾವು ಭಕ್ತಿ ಮಾಡದೇ ಇದ್ದರೆ ಇದು ದೊಡ್ಡ ಹಿಂಸೆ. ಯಾಕಂತ ಹೇಳಿದ್ರೆ ಭಕ್ತಿ ಮಾಡದೇ ಇರೋದ್ರಿಂದ ನಾವು ಈ ಸಂಸಾರ ಚಕ್ರದಲ್ಲಿ ಮತ್ತೆ ಮತ್ತೆ ನಾವು ತೊಡಗಬೇಕಾಗತ್ತೆ. ನೀವು ಅಂದ್ಕೋಬೋದು ಎಲ್ಲ ದುಡ್ಡಿದೆ, ಹಣ ಇದೆ, ಅದರಿಂದ ಯಾಕೆ ಈ ತಪಸ್ಸೆ ಮಾಡಬೇಕು, ಯಾಕೆ ಭಕ್ತಿ ಮಾಡಬೇಕು, ಆರಾಮಾಗಿರೋಣ, ತಿನ್ಕೊಂಡು ಕುಡ್ಕೊಂಡು ಸುತ್ತಾಡಿಕೊಂಡು ಊರೆಲ್ಲ ಸುತ್ತಾಡಿಕೊಂಡು ಫಾರಿನ್ ಟೂರ್ ಮಾಡಿಕೊಂಡು ಹೆಂಗೆ ಬೇಕು ಇರೋಣ, ನಾವು ಬೇರೆ ಯಾರಿಗೂ ಏನು ತೊಂದರೆ ಕೊಡ್ತಾಯಿಲ್ಲ, ನಮ್ಮದು ಹಣ ನಾವು ಮಜಾ ಮಾಡ್ಕೊಂಡು ಇರ್ತೀವಿ ಅಂತ. ಅದೇ ಕೃಷ್ಣ ಹೇಳ್ತಾನೆ ಇದು ಕೂಡ ಹಿಂಸೆ. ಯಾಕಂತ ಹೇಳಿದ್ರೆ ಈ ಜನ್ಮದಲ್ಲಿ ನೀವು ಹೀಗೆಲ್ಲ ಭಗವಂತ ಚಿಂತನೆ ಮಾಡದೆ ಕೇವಲ ಕರ್ಮಗಳನ್ನು ಮಾಡ್ತಾಯಿದ್ರೆ ಇದರಿಂದ ಮುಂದಿನ ಜನ್ಮ ಪ್ರಾಪ್ತಿ ಮಾಡಬೇಕಾಗತ್ತೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಸೊ ಈ ಕಷ್ಟಗಳು, ಹುಟ್ಟು, ಸಾವು, ಕಾಯಿಲೆಗಳು, ವೃದ್ಧಾಪ್ಯ, ಇದನ್ನು ಅನುಭವಿಸ್ತಾ ಇರೋದು ಯಾರು ಅನುಭವಿಸ್ತಾ ಇರೋದು? ಯಾರು ಅನುಭವಿಸ್ತಾ ಇದ್ದಾರೆ? ನಾವು ಅನುಭವಿಸ್ತಾ ಇದ್ದೀವಿ. ಯಾಕೆ? ನಾವು ಭಗವಂತನ ಚಿಂತನೆ ಮಾಡದೇ ಇರೋ ಕಾರಣ ಈ ಕಷ್ಟಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಆದ್ದರಿಂದ ನಾವು ನಮ್ಮ ಮೇಲೆ ಕೃಪೆ ಅನ್ನೋದು ಮೊದಲು ತೋರಿಸ್ಕೋಬೇಕು. ಅಂದರೆ ನಾವು ಭಕ್ತಿಯನ್ನು ಆಚರಣೆ ಮಾಡಬೇಕು. ಸತ್ಯವಂತಿಕೆ, ಯಾವಾಗಲೂ ಸತ್ಯವನ್ನು ನುಡಿಬೇಕು. ಎಷ್ಟೇ ಕಷ್ಟ ಇರಲಿ ಸತ್ಯದ ಮಾರ್ಗದಿಂದ ಹೊರಗೆ ಹೋಗಬಾರ್ದು. ಅದು ಕಷ್ಟ ಅಂತ ಅನ್ನಿಸ್ಬೋದು, ಅಂದರೆ ಸತ್ಯದಲ್ಲಿ ನುಡಿಯುವಂಥವನು ಧರ್ಮೋ ರಕ್ಷತಿ ರಕ್ಷಿತಃ. ಸತ್ಯವನ್ನು ನುಡಿದಾಗ ಭಗವಂತ ನಿಶ್ಚಯವಾಗಿ ಅಂಥ ವ್ಯಕ್ತಿಯನ್ನು ಅವನು ಕಾಪಾಡ್ತಾನೆ. ಇತರರ ಆಸ್ತಿಯನ್ನು ಬಯಸದೇ ಇರುವುದು, ಬೇರೊಬ್ಬರ ಆಸ್ತಿ ಅಂದ್ಕೋಬೋದು ನಾವೇನು ಬೇರೆಯವರ ಆಸ್ತಿ ಏನು ಕಬಳಿಸ್ಕೊತಾ ಇಲ್ಲ. ಯಾವಾಗ ನೀವು ಒಂದು 5-6 ಪ್ಲಾಟ್ಗಳು ತೊಗೋತೀರಾ, ಅದು ಇನ್ನೊಬ್ಬರ ಆಸ್ತಿಯನ್ನು ಕಬಳಿಸ್ತಾ ಇರೋದು. 5-6 ಗಾಡಿಗಳು ಇಟ್ಕೋತೀರಾ, 5-6 ಮೊಬೈಲ್ಗಳು ಇಟ್ಕೋತೀರಾ. ನಿಮಗೆ ಬೇಕಾಗಿರುವಂತಹ ಅವಶ್ಯಕತೆ ಬಟ್ಟೆಗಳಿಗಿಂತ ಜಾಸ್ತಿ ಬಟ್ಟೆಗಳ ಸಂಗ್ರಹಣ ಮಾಡ್ಕೋತೀರಾ. ನಿಮಗೆ ಬೇಕಾಗದಕ್ಕಿಂತ ಹೆಚ್ಚಾಗಿ ತಿಂತೀರಾ. ಇದೆಲ್ಲವೂ ಕೂಡ ಇನ್ನೊಬ್ಬರ ಆಸ್ತಿಯನ್ನು ಕತ್ಕೋತಾ ಇರುವಂಥದ್ದು. ಅತ್ಯಾಹಾರ ಅಂತ ಹೇಳಿದ್ರೆ ನಿಮಗೆ ಬೇಕಾಗಿರೋಂಥ ಹೆಚ್ಚಾಗಿ ಸಂಗ್ರಹಣ ಮಾಡುವಂಥದ್ದು. ಭಗವಂತ ಎಲ್ಲ ಜೀವಿಗಳಿಗೂ ಅವರವರಿಗೆ ಬೇಕಾಗಿರುತ್ತ ಆಹಾರ ಕೊಟ್ಟಿದ್ದಾನೆ. ಈಗ ಪಕ್ಷಿಗಳಿದೆ, ಪ್ರಾಣಿಗಳಿದೆ, ಮರಗಿಡಗಳಿದೆ. ಅವರೆಲ್ಲ ಹೇಗೆ ಮಾಡ್ತಾರೆ? ಪ್ರತಿನಿತ್ಯ ಬೆಳಗ್ಗೆ ಎದ್ದೇಳ್ತಾರೆ, ಎಲ್ಲ ಹುಡುಕ್ತಾರೆ, ಆಹಾರ ಹುಡುಕ್ತಾರೆ, ಅದನ್ನು ತಿಂತಾರೆ, ಮತ್ತು ರಾತ್ರಿ ಮಲ್ಕೋತಾರೆ. ಅವರು ಜಾಸ್ತಿ ಸಂಗ್ರಹಣ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಮನುಷ್ಯ ಅನ್ನುವಂಥವನು ಏನು ಮಾಡ್ತಾನೆ? ಅವನು ಅಲ್ಲಿ ಇಲ್ಲಿ ಎಲ್ಲ ಕದ್ದು ಅದನ್ನೆಲ್ಲ ಮುಚ್ಚಿಡ್ತಾನೆ. ಮನೆ ಒಳಗಡೆ, ಕಬೋರ್ಡ್ ಒಳಗಡೆ, ನೆಲದ ಒಳಗಡೆ, ಇನ್ನೆಲ್ಲ ಬ್ಯಾಂಕ್ಗಳಲ್ಲಿ, ಇನ್ನೆಲ್ಲೆಲ್ಲ ಕೂಡಿಡ್ತಾನೆ, ಹಣವನ್ನು ಕೊಂಡಿಡ್ತಾನೆ, ಟ್ಯಾಕ್ಸ್ ಕಟ್ಟೋದಿಲ್ಲ. ಹಾಗೂ ಅಷ್ಟೊಂದು ಆಸ್ತಿಗಳನ್ನ ಮಾಡ್ಕೋತಾನೆ. ಇದರಿಂದ ಎಲ್ಲ ಬೆಲೆಗಳು ದುಬಾರಿ ಆಗ್ತಾ ಹೋಗುತ್ತೆ. ಅವನೇನು ಏನು ಒಂದು ಪದಾರ್ಥಗಳನ್ನು ನಿರ್ಮಾಣ ಮಾಡ್ತಾನೆ, ಅದಕ್ಕೆ ಎಷ್ಟು ಬೆಲೆ ಇದೆ ಅದಕ್ಕಿಂತ 100 ಪಟ್ಟು ಜಾಸ್ತಿ ಅದರಿಂದ ಮಾರಾಟ ಮಾಡ್ತಾನೆ. ಸೊ ಇದನ್ನೇನಾಗುತ್ತೆ, ಒಂದು ಚಕ್ರ ಶುರು ಆಗುತ್ತೆ. ಒಬ್ಬ ಹೆಚ್ಚಾಗಿ ಮಾರ್ತಾನೆ, ಅದನ್ನು ತೊಗೊಳ್ಳುವಂಥ ಗಿರಾಕಿ ಅವನು ಇನ್ನೂ ಹೆಚ್ಚಾಗಿ ಮಾರ್ತಾನೆ. ಸೊ ಹೀಗೆ ಇದರ ದಿವಸ ಏನಾಗ್ತಾ ಇದೆ, ಎಲ್ಲ ನಮ್ಮಂಥ ತಿಂದಂಥ ಪದಾರ್ಥಗಳು ದುಬಾರಿ ಆಗಿದೆ. ಸೊ ಇದಕ್ಕೋಸ್ಕರ ವ್ಯಕ್ತಿ ಎಷ್ಟು ಕಷ್ಟಪಡ್ತಾನೆ. ಹಲವರಿಗೆ ಆಹಾರ ಸಿಗ್ತಾ ಇಲ್ಲ. ಕೆಲವು ಜನ ಹಣ ಇರುವಂಥ ಆಹಾರ ತಿಂತಾರೆ, ಇನ್ನು ಕೆಲವರಿಗೆ ಆಹಾರ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ?
ಯಾಕೆಂದರೆ ಅನೇಕ ವ್ಯಕ್ತಿಗಳು ತಮಗೆ ಬೇಕಾಗಿದ್ದ ಹೆಚ್ಚಾಗಿ ಆಹಾರಗಳನ್ನು ಸಂಗ್ರಹ ಮಾಡ್ತಾ ಇದ್ದಾನೆ, ಹಾಳು ಮಾಡ್ತಾ ಇದ್ದಾನೆ. ಅದರಿಂದ ಇದು ಕದಿಯುವುದು ಅಂತ ಹೇಳಿದ್ರೆ ಕೇವಲ ಹೋಗಿ ಹಿಂಗೆ ದರೋಡೆ ಮಾಡೋದು ಅಂತ ಒಂದೇ ಅಲ್ಲ. ನಮಗೆ ಬೇಕಾಗಿದ್ದ ಹೆಚ್ಚಾಗಿ ಏನು ಸಂಗ್ರಹ ಮಾಡಿದ್ರೂ ಕೂಡ ಅದು ಕಳ್ಳತನದಲ್ಲಿ ಬರುತ್ತದೆ. ನಂತರ ವಿರಕ್ತಿ, ವೈರಾಗ್ಯದಲ್ಲಿ ಜೀವನ ನಡೆಸುವಂತಹದ್ದು, ವಿನಯ, ಸೌಮ್ಯವಾದಂತಹ ಭಾವನೆ, ಒಡೆತನ ಭಾವದಿಂದ ಮುಕ್ತಿ. ಸೊ ನಮ್ಮಲ್ಲಿ ಯಾವಾಗಲೂ ಭಾವನೆ ಇರುತ್ತೆ, ನಾನು ಮಾಡ್ತಾ ಇರೋದು, ಇದು ನಾನು ಕಟ್ಸಿರೋ ಮನೆ, ಇದು ನನ್ನ ಪರಿವಾರ, ಇದು ನನ್ನ ಒಂದು ಜಾಗ, ನಂದು ನಾನು ಮಾಡ್ತಾ ಇರುವಂಥದ್ದು. ಕೃಷ್ಣ ಹೇಳ್ತಾ ಇದ್ದಾನೆ, ಈ ಭಾವನೆಯಿಂದ ಮುಕ್ತಿಗೊಳಿಸಬೇಕು. ಯಾಕಂದರೆ ಮಾಡ್ತಾ ಇರೋವನು ನಾನಲ್ಲ, ಮಾಡ್ತಾ ಇರುವಂಥವನು ಭಗವಂತ. ನಾನು ಕೇವಲ ಅವನ ಸೇವಕ. ಅವನು ನಮಗೆ ಒಂದು ಅವಕಾಶ ಕೊಟ್ಟಿದ್ದಾನೆ ಸೇವೆ ಮಾಡಲಿಕ್ಕೆ, ನಾನು ಕೇವಲ ಮುನ್ನಡೆಸ್ತಾ ಇದ್ದೀನಿ ಅಂತ ಭಾವನೆ ನಮ್ಮಲ್ಲಿರಬೇಕು. ಧಾರ್ಮಿಕ ತತ್ವಗಳಲ್ಲಿ ಶ್ರದ್ಧೆ. ಸೊ ಇವತ್ತು ಏಕಾದಶಿ, ಸೊ ಏಕಾದಶಿಯನ್ನು ಪಾಲನೆ ಮಾಡೋದ್ರಿಂದ ಪಾಪಗಳು ಹೋಗುತ್ತೆ ಅಂತ ಶಾಸ್ತ್ರ ಪ್ರಮಾಣ ಕೊಡ್ತಾ ಇದೆ. ಪಾಲನೆ ಮಾಡಬೇಕು ಅಂತ ಹೇಳ್ತಾ ಇದೆ. ಯಾರು 8 ವರ್ಷದ 80 ವರ್ಷದ ಮಧ್ಯದಲ್ಲಿದ್ದಾರೆ, ಯಾರಿಗೆ ಯಾವುದೇ ರೀತಿಯ ರೋಗಗಳಿಲ್ಲ, ಯಾರು ಗರ್ಭಿಣಿ ಸ್ತ್ರೀ ಅಲ್ಲ, ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಡಬೇಕು ಅಂತ ಶಾಸ್ತ್ರ ನಿಯಮ ಇದೆ. ಅದನ್ನು ನಂಬಿ ನಡೆಯುವಂಥದ್ದು. ಯಾರು ನೋಡಿದ್ದಾರೆ, ಯಾರು ಮಾಡಬೇಕು, ಮಾಡದೇ ಇದ್ದರೆ ಏನಾಗುತ್ತೆ ಅಂದರೆ ಇದು ಅಪನಂಬಿಕೆ. ಸೊ ಇಂತಹ ಅಪನಂಬಿಕೆ ಇರುವಂಥದ್ದು, ಮಾಡದೇ ಇರುವಂಥದ್ದು ಏನಾಗುತ್ತೆ, ದುಃಖಗಳಿಗೆ ಕಾರಣ ಆಗುತ್ತೆ. ಅದರಿಂದ ನಂಬಿ ನಡೆಯಬೇಕು. ಅನಂತರ ಬ್ರಹ್ಮಚರ್ಯ. ಸೊ ಬ್ರಹ್ಮಚರ್ಯ ಸದಾ ಭಗವಂತನ ಚಿಂತನೆಯಲ್ಲಿ ಇರುವಂಥದ್ದು. ಬ್ರಹ್ಮಚರತಿ ಇತಿ ಬ್ರಹ್ಮಚರ್ಯ. ಯಾವುದೇ ಕೆಲಸಗಳು ಮಾಡ್ತಾ ಇರಲಿ, ಸ್ತ್ರೀ ಇರಲಿ ಪುರುಷ ಇರಲಿ, ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ಸದಾ ಭಗವಂತನ ಚಿಂತನೆ ಮಾಡ್ತಾ ಇರುವಂಥದ್ದು ಇದು ಬ್ರಹ್ಮಚರ್ಯ. ಮೌನ ಅಂತ ಹೇಳಿದ್ರೆ ಯಾವಾಗ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು. ಅನಾವಶ್ಯಕವಾಗಿ ಮಾತಾಡೋದು ಕೂಡ ಅದು ಒಳ್ಳೆಯದಲ್ಲ. ಮೌನ ಅಂತ ಹೇಳಿದ್ರೆ ಮಾತಾಡದೇ ಇರೋದು ಅಂಥದ್ದು ಅಲ್ಲ. ಅನೇಕರು ನಾವು ಮಾತಾಡೋದಿಲ್ಲ, ಸುಮ್ಮನೆ ಇರ್ತೀವಿ. ಇಲ್ಲ, ಮಾತಾಡದೇ ಇರೋಕ್ಕಾಗೋದಿಲ್ಲ, ಮಾತಾಡಬೇಕು. ಆದರೆ ಒಳ್ಳೆಯದನ್ನು ಹೇಳಬೇಕು, ಭಗವಂತನ ವಿಷಯಗಳನ್ನು ಹೇಳಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಕಡೆ ಹೇಳಿದ್ದಾನೆ, ಕೊನೆಯಲ್ಲಿ ಯಾರು ನನ್ನ ವಿಷಯಗಳನ್ನು ಇನ್ನೊಬ್ಬರಿಗೆ ಬೋಧನೆ ಮಾಡ್ತಾರೋ ಅವರು ನನ್ನ ಪ್ರಿಯವಾದಂತಹ ಭಕ್ತರು. ಇದು ಕೂಡ ಮೌನ. ಕೇವಲ ಆಧ್ಯಾತ್ಮಿಕ ವಿಷಯಗಳನ್ನು ಹೇಳುವಂಥದ್ದು ಅದು ಕೂಡ ಮೌನ ವ್ರತ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸುವಂತಹದ್ದು, ಸದಾ ಜಪಿಸುವಂತಹದ್ದು ಕೂಡ ಮೌನ ವ್ರತ ಅಂತ ಹೇಳಿದ್ರೆ ಭಗವಂತನ ಒಂದು ನಾಮವನ್ನು ಬಿಟ್ಟು ಬೇರೆ ಏನನ್ನು ಅನಾವಶ್ಯಕವಾಗಿ ಇನ್ನೊಬ್ಬರಿಗೆ ನಿಂದನೆ ಮಾಡುವಂಥದ್ದು, ಇನ್ನೊಬ್ಬರಿಗೆ ಹಾಳು ಬಯಸುವಂಥದ್ದು, ಇನ್ನೊಬ್ಬರಿಗೆ ಬೈಯುವಂಥದ್ದು ಮಾಡದಿರೋದು ಕೂಡ ಮೌನ ವ್ರತ. ಸ್ಥೈರ್ಯ, ಕ್ಷಮೆ ಭಾವನೆ. ಸೊ ಎಲ್ಲರೂ ಏನೋ ತಪ್ಪುಗಳನ್ನು ಮಾಡ್ತಾರೆ, ನಾವು ಹೇಗೆ ನಮ್ಮ ತಪ್ಪುಗಳಿಗೆ ನಾವು ಕ್ಷಮೆ ಬಯಸ್ತೀವಿ, ಹಾಗೆ ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸುವಂತಹ ಒಂದು ಭಾವನೆ ನಾವು ಬೆಳೆಸ್ಕೋಬೇಕು. ಹಾಗೂ ಅಭಯ, ಯಾರು ರಕ್ಷಣೆ ಕೇಳಿದಾಗ ರಕ್ಷಣೆ ಕೊಡುವಂತಹದ್ದು. ಸೊ ಇದೆಲ್ಲವೂ ಕೂಡ ಪ್ರತಿಯೊಬ್ಬ ವ್ಯಕ್ತಿ ಮಾಡಬೇಕಾಗಿರುವಂತಹ ಯಮ. ಅನಂತರ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಭಗವಂತನ ಪುಣ್ಯ ನಾಮ ಜಪ, ತಪಸ್ಸು, ಹೋಮ, ಶ್ರದ್ಧೆ, ಆತಿಥ್ಯ, ನನ್ನ ಅರ್ಚನೆ, ತೀರ್ಥಯಾತ್ರೆ, ಪರಾರ್ಥಕ್ಕಾಗಿ ಕರ್ಮ ಮತ್ತು ಇಚ್ಛೆ, ತೃಪ್ತಿ ಮತ್ತು ಗುರುವಿನ ಸೇವೆ, ಇವು 12 ನಿತ್ಯ ವಿಧಿಗಳಿಗೆ ಸಂಬಂಧಿಸಿದ ಅಂಶಗಳು. ಈ 24 ಅಂಶಗಳು ಅವುಗಳನ್ನು ಭಕ್ತಿಯಿಂದ ಉಪಾಸನೆ ಮಾಡುವ ವ್ಯಕ್ತಿಗಳಿಗೆ ಅವರ ಇಷ್ಟಾರ್ಥಗಳು ನೆರವೇರುತ್ತವೆ. ಸೊ ಪ್ರತಿನಿತ್ಯ ಮಾಡಬೇಕಾಗಿರುವಂಥದ್ದು ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಸೊ ಬಹಿರಂಗ ಶುದ್ಧಿ ನಮ್ಮ ದೇಹವನ್ನು ಪ್ರತಿನಿತ್ಯ ಶುಚೀಕರಣಗೊಳಿಸುವಂಥದ್ದು, ಸ್ನಾನ ಮಾಡುವಂಥದ್ದು. ಪ್ರತಿನಿತ್ಯ ಕನಿಷ್ಠವಾಗಿ 2 ಬಾರಿ ಸ್ನಾನ ಮಾಡಬೇಕು, ಬೆಳಗ್ಗೆ ಒಮ್ಮೆ, ಸಂಜೆ ಒಮ್ಮೆ. ಇದು ಬಹಿರಂಗ ಶುದ್ಧಿ, ದೇಹದ ಶುಚೀಕರಣ. ಮತ್ತು ನಮ್ಮ ಕೊಠಡಿ, ಮನೆ ಏನಿರುತ್ತೆ ಪ್ರತಿನಿತ್ಯ ಮನೆ ಗುಡಿಸುವಂಥದ್ದು, ಒರೆಸುವಂಥದ್ದು, ಮನೆಯ ಸುತ್ತಮುತ್ತಲೂ ಕೂಡ ಶುಚಿಯಾಗಿ ಇಟ್ಕೊಳ್ಳುವಂಥದ್ದು. ಇದು ಬಹಿರಂಗ ಶುದ್ಧಿ. ಅಂತರಂಗ ಶುದ್ಧಿ ನಮ್ಮ ಮನಸ್ಸಿನ ಒಳಗಿರುವಂತಹ ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ, ಲೋಭಗಳು ಅದು ಬೆಳೆದೇ ಇರೋ ಹಾಗೆ ನೋಡಿಕೊಳ್ಳುವಂಥದ್ದು. ಅದಕ್ಕೆ ಮಾರ್ಗ ಏನು? ಅಂತರಂಗ ಶುದ್ಧಿಗೆ ಭಗವಂತನ ನಾಮಸ್ಮರಣೆ. ಭಗವಂತನ ನಾಮ ಸತತವಾಗಿ ಇರೋ ಕಾರಣ ಯಾವುದೇ ರೀತಿಯ ಕೆಟ್ಟ ಭಾವನೆಗಳು ಉತ್ಪನ್ನ ಆಗೋದಿಲ್ಲ. ಅನಂತರ ಭಗವಂತ ಪುಣ್ಯನಾಮದ ಜಪ, ತಪಸ್ಸು, ಏಕಾದಶಿ ವ್ರತ ಹಾಗೂ ಚಾತುರ್ಮಾಸ್ಯ ವ್ರತ, ಭೀಷ್ಮ ಪಂಚಕ
ಅದೆಲ್ಲ ವ್ರತಗಳು, ವೈಷ್ಣವ ವ್ರತಗಳು ಆಚರಣೆ ಮಾಡುವಂಥದ್ದು. ಇವತ್ತು ಶಯನ ಏಕಾದಶಿ, ಇವತ್ತಿನಿಂದ ಚಾತುರ್ಮಾಸ್ಯ ಸ್ಟಾರ್ಟ್ ಆಗುತ್ತೆ, ಶುರು ಆಗ್ತಾ ಇದೆ. ಚಾತುರ್ಮಾಸ್ಯ ಅಂತ ಹೇಳಿದ್ರೆ ಭಗವಂತ ಯೋಗ ನಿದ್ರೆಗೆ ಹೋಗ್ತಾನೆ. ಎಲ್ಲ ದೇವತೆಗಳಿಗೂ ಈಗ ರಾತ್ರಿಯ ಸಮಯ. ಅದರಿಂದ ಯಾವುದೇ ರೀತಿಯ ಕರ್ಮಕಾಂಡದ ಕೆಲಸಗಳು ಮಾಡೋದಿಲ್ಲ. ಮದುವೆ, ಗೃಹ ಪ್ರವೇಶ, ಹುಟ್ಟುದಬ್ಬ ಅಥವಾ ಇನ್ನೇನೋ ಇದೆಲ್ಲ ಕಾರ್ಯಗಳು ಮಾಡದೆ ಆದಷ್ಟು ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸುವಂಥದ್ದು ನಮ್ಮ ಸಕಲ ಪಾಪಗಳು ನಾಶ ಮಾಡುತ್ತೆ ಹಾಗೂ ನಮ್ಮ ಹೃದಯದಲ್ಲಿ ಭಗವಂತನ ಪ್ರೀತಿ ಅನ್ನೋದು ಉತ್ಪನ್ನ ಮಾಡುತ್ತೆ. ಅದರಿಂದ ಈ ಚಾತುರ್ಮಾಸ್ಯ ವ್ರತ ಯಾರೆಲ್ಲ ಮಾಡಿಲ್ಲ ದಯವಿಟ್ಟು ಈ ಸಲ ಮಾಡಿ, ವರ್ಷ ಮಾಡಬೇಕು. ಇವಾಗ ಶ್ರಾವಣ ಮಾಸ, ಆಷಾಢ ಮಾಸ ಅಂತಾರೆ, ಶ್ರಾವಣ ಮಾಸ ಅಂತಾರೆ, ಅನಂತರ ಅಶ್ವಿನ, ಭಾದ್ರಪದ, ನಂತರ ಅಶ್ವಿನ, ಅನಂತರ ಕಾರ್ತಿಕ. ಸೊ ಈ 4 ತಿಂಗಳು ಚಾತುರ್ಮಾಸ್ಯ. ಪ್ರತಿಯೊಂದು ತಿಂಗಳು ಶ್ರಾವಣ ಮಾಸದಲ್ಲಿ ಸೊಪ್ಪುಗಳನ್ನು ತಿನ್ನಬಾರ್ದು, ಅನಂತರ ಹಾಲು ಕುಡಿಬಾರ್ದು, ಇನ್ನೊಂದು ತಿಂಗಳು ಮೊಸರು ತಿನ್ನಬಾರ್ದು, ಮತ್ತು ಕಾರ್ತಿಕ ಮಾಸದಲ್ಲಿ ಉದ್ದಿನ ಬೇಳೆ ತಿನ್ನಬಾರ್ದು. ಹೀಗೆ ಒಂದು ಆಹಾರ ವರ್ಜಿತವಾಗಿರುತ್ತೆ. ಸೊ ಹೀಗೆ ಒಂದು ಆಹಾರವನ್ನು ವರ್ಜಿಸುತ್ತಾ ನಾವು ಹರಿಯ ನಾಮಸ್ಮರಣೆಯನ್ನು ಸತತವಾಗಿ ಮಾಡುವಂಥದ್ದು. ಸೊ ಇಷ್ಟೇ ಸುಲಭವಾದಂಥದ್ದು. ನೀವು ಒಂದು ತಿಂಗಳು ಸೊಪ್ಪು ತಿನ್ನಲಿಲ್ಲ ಅಂತ ಹೇಳಿದ್ರೆ ಏನೇನೂ ಆಗೋದಿಲ್ಲ, ಏನು ಕಾಯಿಲೆ ಬರೋದಿಲ್ಲ, ಏನು ನಿಮಗೆ ಸುಸ್ತಾಗಿ ಬೀಳೋದಿಲ್ಲ, ಏನೂ ಆಗೋದಿಲ್ಲ. ಕೇವಲ ನಿಮ್ಮ ದೇಹ ಅದಿನ್ನೂ ಸ್ವಾಸ್ಥ್ಯವಾಗತ್ತೆ. ಒಂದು ತಿಂಗಳು ಈ ಒಂದು ಆಹಾರ ಬಿಡೋದ್ರಿಂದ ನಿಮ್ಮ ದೇಹ ಗಟ್ಟಿಮುಟ್ಟಾಗತ್ತೆ ಹಾಗೂ ಭಗವಂತನ ಕೃಪೆ ಅನ್ನೋದು ಪ್ರಾಪ್ತಿ ಆಗುತ್ತೆ. ಸೊ ಅದರಿಂದ ಈ ಎಲ್ಲ ತಪಸ್ಸುಗಳನ್ನು ಮಾಡುವಂಥದ್ದು, ಅತಿಥಿ ಸೇವೆ ಮಾಡುವಂಥದ್ದು, ಅನಂತರ ಭಗವಂತನ ಅರ್ಚನೆ. ಭಗವಂತ ಸ್ವಯಂ ಹೇಳ್ತಾ ಇದ್ದಾನೆ, ನನ್ನನ್ನು ಪೂಜಿಸಬೇಕು, ಭಗವಂತನ ಆರಾಧನೆ ಮಾಡಬೇಕು. ಕೇವಲ ನಾವು ಬೇರೆ ನಿಯಮಗಳನ್ನು ಪಾಲನೆ ಮಾಡ್ತೀವಿ, ಒಳ್ಳೆಯವರಾಗಿರ್ತೀವಿ, ಭಗವಂತನ ಆರಾಧನೆ. ಅನೇಕ ಜನ ಇದ್ದಾರೆ ನಾಸ್ತಿಕರು, ಹಾಗೆ ನೋಡಲಿಕ್ಕೆ ಒಳ್ಳೆಯವರೇ ಕಾಣ್ತಾರೆ, ಸಮಾಜ ಸೇವೆ ಮಾಡ್ತಾರೆ, ಇನ್ನೊಬ್ಬರಿಗೆ ಬಡವರಿಗೆ ದಾನ ಮಾಡುವಂಥದ್ದು, ರಕ್ತದಾನ ಮಾಡುವಂಥದ್ದು, ಆಸ್ಪತ್ರೆಗಳನ್ನು ಕಟ್ಟಿಸುವಂಥದ್ದು, ಸಮಾಜದಲ್ಲಿ ಬೇರೆ ಬೇರೆ ಜನರಿಗೆ ಕಷ್ಟದಲ್ಲಿದ್ದಾಗ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಹೋರಾಟ ಮಾಡುವಂಥದ್ದು, ದೇಶಕ್ಕೋಸ್ಕರ ಹೋರಾಟ ಮಾಡೋದೆಲ್ಲ ಇದೆ. ಆದರೆ ಅವರು ಭಗವಂತನ ಚಿಂತನೆ ಮಾಡದೇ ಇದ್ದರೆ ನಿಶ್ಚಯವಾಗಿ ಅವರಿಗೆ ಒಳ್ಳೆಯದು ಆಗೋದಿಲ್ಲ. ಸೊ ಇದು ಭಗವಂತ ಹೇಳ್ತಾ ಇದ್ದಾನೆ ಈ ನಿಯಮಗಳಲ್ಲಿ, ಇದನ್ನು ನನ್ನ ಅರ್ಚನೆ ಮಾಡಲೇಬೇಕು. ನೀವು ಒಳ್ಳೆಯದು ಮಾಡಿದ್ರೂ ಕೂಡ, ಬಹಿರಂಗವಾಗಿ ಸಮಾಜಕ್ಕೆ ಎಷ್ಟೇ ಸೇವೆ ಮಾಡಿದ್ರೂ ಕೂಡ ಭಗವಂತನ ನಂಬಿ ಭಗವಂತನ ಆರಾಧನೆ ಮಾಡಲೇಬೇಕು. ಮತ್ತು ತೀರ್ಥಯಾತ್ರೆಗಳಿಗೆ ಹೋಗುವಂಥದ್ದು, ಅನೇಕ ತೀರ್ಥಯಾತ್ರೆ ಇದೆ, ಕ್ಷೇತ್ರಗಳಿದೆ. ಜಗನ್ನಾಥಪುರಿ, ರಂಗನಾಥ ಸ್ವಾಮಿ, ರಾಮೇಶ್ವರ, ದ್ವಾರಕ, ವೃಂದಾವನ, ಬದ್ರಿನಾಥ, ಪಂಢರಪುರ. ಸೊ ಅನೇಕ ಕ್ಷೇತ್ರಗಳಿದೆ, ಅಲ್ಲಿ ಹೋಗಬೇಕು ಜೀವನದಲ್ಲಿ. ಎಲ್ಲೆಲ್ಲೋ ಸುತ್ತಾಡಕ್ಕೆ ಹೋಗ್ತೀವಿ, ಆಸೆ ಇಟ್ಕೋತಾರೆ, ನಾನು ಅಮೆರಿಕಾಗೆ ಹೋಗಬೇಕು, ಇನ್ನೆಲ್ಲೋ ಹೋಗಬೇಕು. ಆದರೆ ಹಣ ಸಂಗ್ರಹ ಮಾಡಿ ಇಟ್ಕೋಬೇಕು ಇಂಥ ತೀರ್ಥಕ್ಷೇತ್ರಗಳಿಗೆ ಹೋಗ್ಲಿಕ್ಕೋಸ್ಕರ. ಆರಾಮಾಗಿ ಹೋಗೋದಲ್ಲ, ಸ್ವಲ್ಪ ಕಷ್ಟಪಡಬೇಕು. ಎಷ್ಟು ಸೌಲಭ್ಯ ಇದೆ ಅಷ್ಟು ಸೌಲಭ್ಯದಲ್ಲಿ ಹೋಗಬೇಕು. ಏರೋಪ್ಲೇನಲ್ಲೇ ಹೋಗಬೇಕು ಅಂತಿಲ್ಲ, ಯಾವುದೆಲ್ಲ ಆಗುತ್ತೆ ಹೋಗಿ ಬರಬೇಕು, ತೀರ್ಥಕ್ಷೇತ್ರಗಳಿಗೆ ಹೋಗುವಂತಹದ್ದು. ಸೊ ಹೀಗೆ, ಹಾಗೂ ಮುಖ್ಯವಾಗಿ ಗುರುವಿನ ಸೇವೆ. ಗುರು ಬೇಕೇ ಬೇಕು. ನೀವು ಎಷ್ಟೇ ವಿದ್ಯಾವಂತರಾಗಿರಲಿ, ಎಷ್ಟೇ ಹಣವಂತರಾಗಿರಲಿ, ಗುರುವಿನ ಪಾದಗಳಿಗೆ ನಮಸ್ಕಾರ ಮಾಡಲೇಬೇಕು. ಗುರುವಿನ ಗುಲಾಮನಾಗದೆ ನಾವು ಕೃಷ್ಣನ ಪ್ರಾಪ್ತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ತತ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಸ್ ತತ್ವದರ್ಶಿನಃ. ಸೊ ಕೃಷ್ಣ ನೇರವಾಗಿ ಹೇಳಿದ್ದಾನೆ, ನೀವು ತತ್ವದರ್ಶಿಗಳ ಶರಣಾಗತಿ ಪಡ್ಕೊಂಡ್ರೆ ಮಾತ್ರ ಅವರ ಮುಖಾಂತರ ನಾನು ಸಿಗ್ತೀನಿ. ನೇರವಾಗಿ ನಾನು ಕೃಷ್ಣನ ಪೂಜಿಸ್ತೀನಿ, ಕೃಷ್ಣನ ನಾನು ಪಡಿತೀನಿ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಗುರುಗಳ ಮುಖಾಂತರ ಗುರುಗಳನ್ನು ಸೇವೆ ಮಾಡಬೇಕು. ಗುರುಗಳ ಸೇವೆ ಮಾಡ್ತಾ ನಾವು ಭಗವಂತನನ್ನು ಸೇವೆ ಮಾಡಬಹುದು. ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನಲ್ಲಿ ಬುದ್ಧಿಯನ್ನು ಲೀನಗೊಳಿಸುವುದರಿಂದ ಮಾನಸಿಕ ಸಮತೋಲನವು ಸ್ಥಾಪಿಸುವುದಕ್ಕಾಗಿದೆ. ಇಂದ್ರಿಯಗಳ ಸಂಪೂರ್ಣ ನಿಗ್ರಹವು ಆತ್ಮಸಂಯಮವಾಗಿದೆ. ತಾಳ್ಮೆ ಎಂದರೆ ದುಃಖವನ್ನು ಸಹನೆಯಿಂದ ತಾಳಿಕೊಳ್ಳುವುದು. ವ್ಯಕ್ತಿಯು ನಾಲಿಗೆ ಮತ್ತು ಜನಾಂಗಗಳನ್ನು ಗೆದ್ದಾಗ ದೃಢತೆಯು ಲಭಿಸುತ್ತದೆ. ಇತರರ ಬಗೆಗೆ ಇರುವ ಆಕ್ರಮಣ ಪ್ರವೃತ್ತಿಯನ್ನು ಬಿಟ್ಟು ಬಿಡುವುದು ಮಹತ್ತರವಾದ ದಾನವಾಗಿದೆ. ಕಾಮವನ್ನು ತ್ಯಾಗ ಮಾಡುವುದೇ ನಿಜವಾದ ತಪಸ್ಸು ಎಂದು ತಿಳಿಯಲಾಗಿದೆ. ಭೌತಿಕ ಜೀವನವನ್ನು ಭೋಗಿಸಬೇಕೆಂಬ ಸಹಜ ಪ್ರವೃತ್ತಿಯನ್ನು ಗೆಲ್ಲುವುದೇ ನಿಜವಾದಂತಹ ಶೌರ್ಯ. ದೇವೋತ್ತಮ ಪರಮಪುರುಷನ ಎಲ್ಲೆಲ್ಲಿಯೂ ಕಾಣುವುದೇ ನೈಜತೆ. ಸತ್ಯವಂತಿಕೆ ಅಂದರೆ
ಮಹರ್ಷಿಗಳು ಹೇಳಿರುವಂತೆ ಸತ್ಯವನ್ನು ಪ್ರಿಯವಾಗಿ ನುಡಿಯುವುದು. ಶುದ್ಧತೆ ಎಂದರೆ ಕಾಮ್ಯ ಕರ್ಮಗಳಲ್ಲಿ ವಿರಕ್ತಿ. ವೈರಾಗ್ಯವೆಂದರೆ ಸನ್ಯಾಸಾಶ್ರಮವೇ ಆಗಿದೆ. ಮಾನವರು ಬಯಸಬಹುದಾದ ನಿಜವಾದ ಸಂಪತ್ತು ಎಂದರೆ ಧಾರ್ಮಿಕತೆ. ದೇವೋತ್ತಮ ಪರಮಪುರುಷನಾದ ನಾನೇ ಯಜ್ಞವಾಗಿದ್ದೇನೆ. ದಕ್ಷಿಣೆ ಎಂದರೆ ಆಧ್ಯಾತ್ಮಿಕ ಉಪದೇಶವನ್ನು ಪಡೆಯುವ ಸಲುವಾಗಿ ಆಚಾರ್ಯರಲ್ಲಿ ಭಕ್ತಿ ಮತ್ತು ಶ್ವಾಸ ನಿಯಂತ್ರಣದ ಪ್ರಾಣಾಯಾಮ ಪದ್ಧತಿಯು ಮಹತ್ತಮ ಬಲವಾಗಿದೆ. ಸೊ ಮುಂದೆ ಭಗವಂತ ಹೇಳ್ತಾ ಇದ್ದಾನೆ ಹೇಗೆ ಕೆಲವು ಗುಣಗಳು, ಮಾನಸಿಕವಾದ ಗುಣಗಳು, ಇದೆಲ್ಲ ಯಾವುದು? ಸಹಿಷ್ಣುತೆ, ತಾಳ್ಮೆ, ಸ್ಥಿರತೆ. ಸೊ ಯಾವಾಗಲೂ ನಮ್ಮ ಮನಸ್ಸು ಸ್ಥಿರವಾಗಿರಬೇಕು. ಸೊ ಸ್ಥಿರವಾಗಿರುವುದು ಅಂತ ಹೇಳಿದ್ರೆ ಕೃಷ್ಣ ಚಿಂತನೆಯಲ್ಲಿ ಸದಾ ತೊಡಗಿರಬೇಕು. ಅನಂತರ ಇಂದ್ರಿಯ ನಿಯಂತ್ರಣ. ನಮ್ಮ ಇಂದ್ರಿಯಗಳು, ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಗುಪ್ತ ಅಂಗಗಳು, ಚರ್ಮ, ಇದನ್ನು ನಿಯಂತ್ರಣ ಇಟ್ಕೋಬೇಕು. ಅದಕ್ಕೆ ಹೇಳ್ತಾರೆ ಗೋಸ್ವಾಮಿ ಆಗಬೇಕು. ಗೋಸ್ವಾಮಿ ಯಾವುದೋ ಜನರಿಗೆ ಅದು ಪರಿವಾರದ ಒಂದು ಟೈಟಲ್ ಅಲ್ಲ. ಅದು ಅನೇಕ ಟೈಟಲ್ಗಳಿರುತ್ತೆ. ತ್ರಿವೇದಿ, ಚತುರ್ವೇದಿ, ಶರ್ಮ, ಯದು. ಸುಮ್ಮನೆ ಹೆಸರು ಅಂತಲ್ಲ, ಅದಕ್ಕೆ ತಕ್ಕ ಹಾಗೆ ಗುಣ ಕೂಡ ಇರಬೇಕು. ತ್ರಿವೇದಿ ಅಂತ ಹೇಳಿದ್ರೆ 3 ವೇದಗಳನ್ನು ಪಠಣ ಮಾಡಿದಂಥವನು. ಚತುರ್ವೇದಿ ಅಂತ ಹೇಳಿದ್ರೆ 4 ವೇದಗಳನ್ನು ಪಠಣ ಮಾಡಿದಂಥವನು. ದ್ವಿವೇದಿ 2 ವೇದಗಳನ್ನು ಓದಿದಂಥವನು, ಪಂಡಿತನಾಗಿರುವಂಥವನು. ಸೊ ಹಾಗೆಯೇ ನಾವೆಲ್ಲರೂ ಕೂಡ ಭಗವಂತನ ಒಂದು ಭಕ್ತರಾಗಿರಬೇಕು. ಅದಕ್ಕೆ ಗುರುಗಳು ಭಕ್ತರಿಗೆ ದಾಸ ಅನ್ನುವಂತಹ ಪದವಿಯನ್ನು ಕೊಡ್ತಾರೆ. ನಮ್ಮ ನಿಜವಾದ ಅಸ್ತಿತ್ವವೇನು? ಜೀವೇರ ಸ್ವರೂಪ ಹೊಯ್ ನಿತ್ಯ ಕೃಷ್ಣದಾಸ್. ಕೃಷ್ಣನ ಸನಾತನವಾದಂಥ ಸೇವಕರು. ದಾಸರಾಗಲಿಕ್ಕೆ ನಾವು ಮುಂದಾಗಬೇಕು. ಇದು ನಮ್ಮ ನಿಜವಾದಂಥ ಪದವಿ, ನಮ್ಮ ಟೈಟ್ಲ್ ಇರಬೇಕು, ಕೃಷ್ಣನ ದಾಸ. ಜನ ಏನು ಮಾಡ್ತಾಯಿದ್ದಾರೆ? ಜಗತ್ತಿನಲ್ಲಿ ಬಾಸ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ನಾವು ಎಷ್ಟು ಬಾಸ್ ಆಗ್ತಾ ಹೋಗ್ತೀವಿ ಅಷ್ಟು ಕರ್ಮಗಳು ನಮ್ಗೆ ಅಂಟ್ಕಾ ಹೋಗುತ್ತೆ. ಸೊ ಅದು ದಾಸರಾಗಿದ್ದಾರೆ. ಯಾರು ದಾಸರಾಗಿದ್ದಾರೆ? ಭೌತಿಕ ಜನರು ದಾಸರಾಗಿದ್ದಾರೆ, ಮಾಯೆಯ ದಾಸರಾಗಿದ್ದಾರೆ. ದಾಸರಾಗಿರೋದು ನಮ್ಮ ಅಸ್ತಿತ್ವ. ಎರಡೇ ಅವಕಾಶ ಇರೋದು, ಒಂದು ಭಗವಂತನ ಭಕ್ತರ ದಾಸರಾಗಿ ಅಥವಾ ಮಾಯೆಯ ದಾಸರಾಗಿ. ಮಾಯೆಯ ದಾಸರಾದರೆ ಮತ್ತೆ ಕಾಯಿಲೆಗಳು, ಕಷ್ಟಗಳು ಅನುಭವಿಸ್ಬೇಕಾಗತ್ತೆ. ಭಕ್ತರ ದಾಸರಾದರೆ ಚಕ್ರದಿಂದ ಬಿಡುಗಡೆ ಆಗಿ ವೈಕುಂಠ ಲೋಕ ಪ್ರಾಪ್ತಿಯಾಗತ್ತೆ. ಅನಂತರ ಭಗವಂತ ಮುಂದೆ ನಿಜವಾದಂಥ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾನೆ. ನಿಜವಾದ ಜ್ಞಾನ ಇದು ತ್ಯಾಗ ಅನ್ನುವಂಥದ್ದು ಸನ್ಯಾಸ ಆಶ್ರಮ. 4 ಆಶ್ರಮಗಳಿದೆ: ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥಿ, ಸನ್ಯಾಸಿ. ಸೊ ಬ್ರಹ್ಮಚಾರಿ ವಿದ್ಯಾರ್ಥಿಯ ಒಂದು ಜೀವನ. ಸೊ ವಿದ್ಯಾಭ್ಯಾಸ ಮಾಡುವಂಥದ್ದು, ಅದರ ಮೇಲೆ ಚಿಂತನೆಯಲ್ಲಿ ಮುಂದುವರಿಯುವಂಥದ್ದು. ಅನಂತರ ಬ್ರಹ್ಮಚರ್ಯ ಆದಮೇಲೆ ಗೃಹಸ್ಥ, ಅಗ್ನಿ ಮುಂದೆ ಪ್ರಮಾಣ ಮಾಡುತ್ತಾ ಒಂದು ಧಾರ್ಮಿಕವಾದಂಥ ಸ್ತ್ರೀಯನ್ನು ಸ್ವೀಕಾರ ಮಾಡುವಂಥದ್ದು. ಸೊ ಇದರಿಂದ ಗೃಹಸ್ಥ ಜೀವನದಲ್ಲಿ ನಾವು ಭಕ್ತಿಯಲ್ಲಿ ಮುಂದುವರಿಯುವಂಥದ್ದು. ಇದು ಒಂದು ಜವಾಬ್ದಾರಿ. ಹೆಂಡತಿ, ಮಕ್ಕಳು, ಯಾರೆಲ್ಲ ಸದಸ್ಯರಿದ್ದಾರೆ ಎಲ್ಲರೂ ಕೂಡ ಕೃಷ್ಣ ಭಕ್ತಿಯಲ್ಲಿ ಮುಂದುವರಿಯುತ್ತೇವೆ ಅನ್ನುವಂಥ ಪ್ರಮಾಣ ಮಾಡುವಂಥದ್ದು ಗೃಹಸ್ಥಾಶ್ರಮ. ಯಾರು ಕೇವಲ ಇಂದ್ರಿಯ ತೃಪ್ತಿಗೋಸ್ಕರ ಮದುವೆ ಆಗ್ತಾರೆ ಅವರನ್ನು ಗೃಹಮೇಧಿ ಅಂತ ಕರೀತಾರೆ. ಸೊ 2 ಪದಗಳು, ಗೃಹಮೇಧಿ, ಇನ್ನೊಬ್ಬ ಗೃಹಸ್ಥ. ಸೊ ಗೃಹಮೇಧಿ ತಾನು ಹಾಳಾಗ್ತಾನೆ, ಪರಿವಾರದವನು ಕೂಡ ಹಾಳು ಮಾಡ್ತಾನೆ. ಗೃಹಸ್ಥ ತನ್ನನ್ನು ಅವಲಂಬಿಸಿರುವಂಥ ಪರಿವಾರದ ಸದಸ್ಯರೆಲ್ಲೂ ಕೂಡ ಕೃಷ್ಣ ಭಕ್ತಿಯಲ್ಲಿ ತೊಡಗಿಸುತ್ತಾ ಎಲ್ಲನೂ ಉದ್ಧಾರ ಮಾಡ್ತಾನೆ ಗೃಹಸ್ಥ. ಮುಂದೆ ಯಾವಾಗ ಮಕ್ಕಳು ದೊಡ್ಡವರಾಗ್ತಾರೆ, ಒಬ್ಬ ಪುರುಷನು ಮನೆಯನ್ನು ತ್ಯಾಗ ಮಾಡಬೇಕು, ಅಧಿಕವಾಗಿ ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಬೇಕು, ಉತ್ತಮವಾದಂತಹ ಜ್ಞಾನಗಳನ್ನು, ಶಾಸ್ತ್ರಗಳನ್ನು ಓದಬೇಕು, ಭಗವದ್ಗೀತಾ ಭಾಗವನ್ನು ಅಧ್ಯಯನ ಮಾಡುತ್ತಾ ಕೊನೆಯಲ್ಲಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡಬೇಕು. ಸನ್ಯಾಸಾಶ್ರಮ ಅಂತ ಹೇಳಿದ್ರೆ ಜ್ಞಾನವನ್ನು ಪ್ರಚಾರ ಮಾಡುವಂಥದ್ದು. ಒಂದೇ ಜಾಗದಲ್ಲಿರೋದಿಲ್ಲ, ದೇಶದ ಎಲ್ಲ ಕಡೆ ಸಂಚಾರ ಮಾಡುವಂಥದ್ದು, ಲೋಕ ಕಲ್ಯಾಣಕ್ಕೋಸ್ಕರ. ಇದಂ ಶರೀರಂ ಪರೋಪಕಾರಂ. ಶಾಸ್ತ್ರ ಹೇಳುತ್ತೆ ನಮಗೆ ಮನುಷ್ಯ ಜನ್ಮ ಸಿಕ್ಕಿರುವಂಥದ್ದು ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೋಸ್ಕರ. ನಾವು ಆಧ್ಯಾತ್ಮಿಕ ವಿಷಯಗಳನ್ನು ತಿಳ್ಕೋಬೇಕು ಹಾಗೂ ಈ ಜ್ಞಾನವನ್ನು ಎಲ್ಲ ಜನರಿಗೆ ಕೊಡಬೇಕು. ಅನೇಕರು ಅಂಧಕಾರದಲ್ಲಿದ್ದಾರೆ. ಅವರು ಶ್ರೀಲ ಪ್ರಭುಪಾದರು ಅವರು ಆರಾಮಾಗಿ ಇಲ್ಲೇ ಇದ್ದರು, ಎಲ್ಲ ರೀತಿಯ ವ್ಯವಸ್ಥೆಗಳಿತ್ತು. ಆದರೆ ಅವರು ತಮ್ಮ ಗುರುಗಳ ಆದೇಶದ ಬಗ್ಗೆ ಚಿಂತನೆ ಮಾಡಿದ್ರು. ಗುರುಗಳು ಹೇಳಿದರು ಈ ಕೃಷ್ಣ ಭಕ್ತಿ
ಕೇವಲ ಭಾರತದಲ್ಲೇ ಉಳಿಬಾರ್ದು. ವಿಶ್ವಾದ್ಯಂತ ಅನೇಕ ಮನುಷ್ಯರು ಭಗವಂತನ ಚಿಂತನೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ, ಹುಟ್ಟು ಸಾವು ಚಕ್ರ ಸಿಕ್ಕಾಕೊಂಡಿದ್ದಾರೆ. ಅವ್ರನ್ನ ಮುಕ್ತಿಗೊಳಿಸಬೇಕು. ಅದಕ್ಕೆ ಏಕೈಕ ಮಾರ್ಗ ಕೃಷ್ಣ ಭಕ್ತಿಯನ್ನು ಕೊಡಬೇಕು. ಅದರಿಂದ ಈ ಕೃಷ್ಣ ಭಕ್ತಿ ಏನೆಲ್ಲ ಸಂಸ್ಕೃತ ಭಾಷೆಯಲ್ಲಿದೆ ಇದನ್ನು ಆಂಗ್ಲ ಭಾಷೆಗೆ ಅನುವಾದ ಮಾಡಿ ಅದನ್ನು ಪ್ರಚಾರ ಮಾಡುವಂಥ ಆದೇಶ ಕೊಟ್ಟಿದ್ದರು. ಅದರ ಪ್ರಕಾರ ಶ್ರೀ ಪ್ರಭುಪಾದರು ಕೂಡ ಗೃಹಸ್ಥ ಜೀವನ ತ್ಯಾಗ ಮಾಡಿದ್ರು, ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ರು, ಹಾಗೂ ವಿಶ್ವಾದ್ಯಂತ ಸಂಚಾರ ಮಾಡಿದ್ರು. 14 ಬಾರಿ ಭೂಮಿಯನ್ನು ಸಂಚಾರ ಮಾಡುತ್ತಾ ವಿಶ್ವಾದ್ಯಂತ 108 ಮಂದಿರಗಳನ್ನು ಸ್ಥಾಪನೆ ಮಾಡಿದ್ರು. ಸಾವಿರಾರು ಜನರಿಗೆ ದೀಕ್ಷೆಯನ್ನು ಕೊಟ್ಟರು, ಭಕ್ತರನ್ನಾಗಿ ಪರಿವರ್ತನೆಗೊಳಿಸಿದ್ರು. ಇತನ ದಿವಸ ಅದು ಬೆಳೀತಾ ಹೋಗ್ತಾ ಇದೆ. ಅನೇಕ ಕಡೆ ಇವತ್ತು ಸುಮಾರು 2,000ಕ್ಕಿಂತ ಹೆಚ್ಚು ಮಂದಿರಗಳಾಗಿದೆ. ಲಕ್ಷಾಂತರ ಜನ ಕೃಷ್ಣ ಭಕ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗೂ ಪ್ರತಿನಿತ್ಯ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಜಪಿಸುತ್ತಿದ್ದಾರೆ. ಸೊ ಹೀಗೆ ಒಬ್ಬ ವ್ಯಕ್ತಿಯು ಎಲ್ಲ ಗುಣಗಳನ್ನು ಬೆಳೆಸ್ಕೋಬೇಕು. ಹೇಗೆ ಭೀಷ್ಮ ಪಿತಾಮಹ ಉದಾಹರಣೆ ಕೊಡ್ತಾರೆ. ಭೀಷ್ಮ ಪಿತಾಮಹ ಎಷ್ಟೆಲ್ಲ ತಪಸ್ಸುಗಳನ್ನ ಅವರು ಆಚರಣೆ ಮಾಡಿದ್ರು. ಬಾಲ್ಯ ಬ್ರಹ್ಮಚರ್ಯವನ್ನು ಸ್ವೀಕಾರ ಮಾಡಿದ್ರು. ಅವ್ರ ಮನೆಯಲ್ಲಿದ್ದರು, ರಾಜನಾಗಿದ್ದರೂ ಕೂಡ ಅವರು ಬ್ರಹ್ಮಚರ್ಯವನ್ನು ಸ್ವೀಕಾರ ಮಾಡಿದ್ರು. ನಾನಾ ಕಾರಣಗಳಿದೆ. ಆದರೆ ಅಲ್ಲಿ ಹೇಳ್ತಾ ಇರುವಂಥದ್ದು ತಪಸ್ಯ ಅನ್ನುವಂಥ ಗುಣ. ಯಾವಾಗ ಸ್ವ ಇಚ್ಛೆಯಿಂದ ತಪಸ್ಸುಗಳನ್ನು ಸ್ವೀಕಾರ ಮಾಡ್ತೀವಿ ಭಗವಂತ ಅದರಿಂದ ಒಲಿತಾನೆ. ಅದು ಒಂದು ಹಂತದಲ್ಲಿ ಆಸೆ ಇದೆ, ಅದು ಈ ತಪಸ್ಸೆ ಮಾಡಿದ್ರೆ ನಮಗೇನೋ ಸಿಗುತ್ತೆ ಅಂತ. ಅದಕ್ಕಿಂತ ಮುಖ್ಯವಾಗಿ ಭಗವಂತನಿಗೆ ಇದು ಇಷ್ಟ ಅಲ್ಲ, ಅದಕ್ಕೋಸ್ಕರ ತಪಸ್ಸೆ ಮಾಡ್ತೀನಿ. ನನಗೆ ಏನು ಸಿಗುತ್ತೋ ಸಿಗಲ್ವೋ ಅದು ಮುಖ್ಯ ಅಲ್ಲ, ಕೃಷ್ಣನಿಗೆ ಇದು ಇಷ್ಟ, ಅದರಿಂದ ನಾನು ಅದು ಮಾಡ್ತೀನಿ. ಇದು ಶುದ್ಧವಾದಂತಹ ತಪಸ್ಸು. ಹಾಗೆ ಭೀಷ್ಮ ಪಿತಾಮಹ ಇರ್ತಾಯಿದ್ರು. ಅದರಿಂದ ಅವರನ್ನು ಮಹಾಜನ ಅಂತ ಕರೀತಾರೆ. ಅವ್ರ ಜೀವನದ ಏಕೈಕ ಉದ್ದೇಶ ಇತ್ತು ಕೃಷ್ಣನನ್ನು ತೃಪ್ತಿಪಡಿಸಬೇಕು ಅಂತ. ಸೊ ನಂತರ ಮುಂದೆ ಭಗವಂತ ಹೇಳ್ತಾ ಇದ್ದಾನೆ, ಐಶ್ವರ್ಯ ಇದೆಲ್ಲ ಪ್ರಶ್ನೆ ಮಾಡಿದ್ದ ಉದ್ಧವ. ಐಶ್ವರ್ಯ ಅಂದರೆ ಏನು? ನಿಜವಾದ ಐಶ್ವರ್ಯ ಅಂದರೆ ದೇವೋತ್ತಮ ಪರಮಪುರುಷನಾಗಿರುವ ನನ್ನ ಸ್ವಯಂ ಪ್ರಕೃತಿ, ಭಗವಂತನ ಒಂದು ಸ್ವೀಕಾರ ಮಾಡುವಂತಹದ್ದೇ, ಭಗವಂತನ ಒಲಿಸುವಂತಹದ್ದೇ ನಿಜವಾದಂತಹ ಐಶ್ವರ್ಯ. ಭಗವಂತ ಐಶ್ವರ್ಯ ಪೂರ್ಣ. ಎಲ್ಲ ರೀತಿಯ ಐಶ್ವರ್ಯಗಳು ಗುಣಗಳು ಭಗವಂತನಲ್ಲಿದೆ. ಪರಾಶರ ಮುನಿಗಳು ಭಗವಂತ ಅಂತ ಹೇಳಿದ್ರೆ 6 ಗುಣಗಳನ್ನು ಹೇಳ್ತಾರೆ. ಈ 6 ಗುಣಗಳು ಪೂರ್ಣವಾಗಿ ಯಾರಲ್ಲಿದೆ ಅವರು ಭಗವಂತ ಅಂತ ಅವ್ರನ್ನ ಕರಿಬೋದು. ಎಲ್ಲರೂ ಭಗವಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಭಗವಂತ ಅಂತ ಹೇಳಿದ್ರೆ ಅದಕ್ಕೆ ಒಂದು ಲಕ್ಷಣಗಳನ್ನ ಹೇಳಿದ್ದಾರೆ. ಅದು ಯಾವುದು? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯ ಮಾಸ್ತಿಕ್ಯಂ ಸನ್ನಂ ಭಗ ಇತಿ ಅಂಗನ. ಸೊ ಈ 6 ಗುಣಗಳು ಯಾವುದೆಲ್ಲ ಭಗ ಅಂತ ಹೇಳಿದ್ರೆ ಐಶ್ವರ್ಯ, ಐಶ್ವರ್ಯವಂತ ಪೂರ್ಣವಾಗಿರುವಂಥವನು. ಯಾವುದೆಲ್ಲ ವೀರ್ಯ, ಶಕ್ತಿ ಇರುವಂಥನು, ಪೂರ್ಣವಾದ ಶಕ್ತಿ. ಸೊ ಯಾರಲ್ಲಿ ಪೂರ್ಣದ ಶಕ್ತಿ ಇದೆ ಅವರಿಗಿಂತ ಶಕ್ತಿಶಾಲಿ ಯಾರೂ ಇಲ್ಲ, ಅವನನ್ನು ಭಗವಂತ ಅಂತ ಸ್ವೀಕಾರ ಮಾಡ್ಬೋದು. ಸೊ ಕೃಷ್ಣನನ್ನು ಎದುರು ಹಾಕ್ಕೊಂಡವರು ಯಾರೂ ಇಲ್ಲ, ಕೃಷ್ಣನ ಸೋಲಿಸಿದವರು ಯಾರೂ ಇಲ್ಲ. ಎಂತೆಂತಹ ಅಸುರರಿರಲಿ, ಎಂತೆಂತಹ ದೇವಾನುದೇವತೆಗಳಿರಲಿ, ಯಾರೂ ಕೂಡ ಕೃಷ್ಣನ ಗೆಲ್ಲಿಕ್ಕಾಗಿಲ್ಲ. ಆದ್ದರಿಂದ ಅವನು ಪೂರ್ಣವಾದಂಥ ಶಕ್ತಿವಂತ. ಹಾಗೂ ಯಶಸ್ಸು, ಭಗವಂತ ಕೃಷ್ಣನ ಗುಣಗಾನ ಎಲ್ಲರೂ ಮಾಡ್ತಾರೆ. 14 ಲೋಕಗಳು ಅಂದರೆ ಸಜ್ಜನರು, ದುಷ್ಟ ಜನ ಅಲ್ಲ. ಸಜ್ಜನರಲ್ಲಿ ಶಿವನೂ ಕೂಡ ಕೃಷ್ಣನ ಆರಾಧನೆ ಮಾಡ್ತಾನೆ. ಸೊ ಪಾರ್ವತಿ ದೇವಿಗೆ ಹೇಳ್ತಾನೆ, ಆರಾಧನಾಂ ಸರ್ವೇಷಾಂ ಕೃಷ್ಣ ಆರಾಧನಂ ಪರಂ. ಪಾರ್ವತಿ ಕೇಳ್ತಾಳೆ ಕೃಷ್ಣ ಶಿವನನ್ನು, ಹೇ ದೇವ, ಯಾರ ಆರಾಧನೆ ತುಂಬ ಶ್ರೇಷ್ಠಕರವಾದಂಥದ್ದು. ಅದರಿಂದ ಶಿವನೇ ಹೇಳ್ತಾ ಇದ್ದಾನೆ ಪಾರ್ವತಿ ದೇವಿಗೆ, ಆರಾಧನಾಂ ಸರ್ವೇಷಾಂ ವಿಷ್ಣು ಆರಾಧನಂ ಪರಂ. ಪರಮವಾದಂಥ ಆರಾಧನೆ ವಿಷ್ಣುವಿನ ಆರಾಧನೆ. ಅದರಿಂದ ಶಿವನೂ ಕೂಡ ಆರಾಧಿಸ್ತಾನೆ ಕೃಷ್ಣನನ್ನು. ಅದರಿಂದ ಎಲ್ಲರಿಂದ ಪೂಜಿಸಲ್ಪಡುವಂಥವನು, ಆರಿಸಲ್ಪಡುವಂಥವನು ಕೃಷ್ಣ. ಶ್ರಿಯ ಅಂದರೆ ಹಣ, ಆಸ್ತಿ, ಹಣ ಇರುವಂಥವನು ಶ್ರಿಯ. ಸೊ ಇದು ಯಾರಲ್ಲಿದೆ? ಅದು ಕೃಷ್ಣನಲ್ಲಿದೆ. ಯಾಕಂದರೆ ಕೃಷ್ಣ ಲಕ್ಷ್ಮೀಪತಿ. ಸೊ ಲಕ್ಷ್ಮೀ ಎಲ್ಲ ಐಶ್ವರ್ಯಕ್ಕೆ ಅಧಿಪತಿ. ಅದೇ ಲಕ್ಷ್ಮೀದೇವಿ ಎಲ್ಲಿರ್ತಾಳೆ? ಭಗವಂತ ಕೃಷ್ಣನ ಪಾದಗಳಲ್ಲಿ ಸೇವೆ ಮಾಡ್ತಾ ಇರ್ತಾಳೆ. ಇದು ಲಕ್ಷ್ಮಿಯ ಸ್ಥಾನ. ಆದ್ದರಿಂದ ಸಕಲ ಐಶ್ವರ್ಯಕ್ಕೆ ಅವನೇ ಪತಿ, ಶ್ರೀಪತಿ, ಲಕ್ಷ್ಮೀಪತಿ. ನಂತರ ಸೌಂದರ್ಯ, ಎಲ್ಲರಿಗಿಂತ ಸುಂದರವಾದಂಥವನು. ಜಗತ್ತಲ್ಲಿ
ಎಲ್ಲರಿಗೂ ಸುಂದರ ಇರುವಂಥವನಂದರೆ ಕೃಷ್ಣ ಒಬ್ಬನೇ. ಅದಕ್ಕೆ ಕೃಷ್ಣನ ಹೆಸರು ಮದನ ಮೋಹನ. ಅನೇಕ ಜನ ಸುಂದರ ಜನ ಇದ್ದಾರೆ, ಮನುಷ್ಯರಲ್ಲಿ ಕೂಡ ಸುಂದರ ಜನ ಇರ್ತಾರೆ. ಅವರಿಗೆ ಮಿಸ್ಟರ್ ಯೂನಿವರ್ಸ್, ಮಿಸ್ ಯೂನಿವರ್ಸ್ ಅಂತೆಲ್ಲ ಟೈಟಲ್ಗಳು ಕೊಡ್ಬೋದು. ಅದಕ್ಕಿಂತ ಸುಂದರವಾದಂಥವರು ಸ್ವರ್ಗಲೋಕದ ಜನರಿದ್ದಾರೆ. ಸ್ವರ್ಗಲೋಕದಿಂದ ಹೆಚ್ಚಿರುವಂಥವರು ಬ್ರಹ್ಮಲೋಕದಲ್ಲಿದ್ದಾರೆ. ಅದಕ್ಕಿಂತ ಮೇಲ್ಪಟ್ಟಂಥವ್ರು ವೈಕುಂಠ ಲೋಕದಲ್ಲಿದ್ದಾರೆ. ಅದಕ್ಕಿಂತ ಮೇಲ್ಪಟ್ಟಂಥವರು ಅವರು ಲಕ್ಷ್ಮೀದೇವಿಯರು, ಗೋಪಿಕಾಸ್ತ್ರೀಯರು. ಆ ಗೋಪಿಕಾ ಲಕ್ಷ್ಮಿಯಾಸ್ತ್ರೀಯರು ಅವರು ಕೃಷ್ಣನ ಹಿಂದೆ ಓಡ್ತಾರೆ. ಅಂದರೆ ಅಂಥವ್ರನ್ನೂ ಕೂಡ ಆಕರ್ಷಣೆ ಮಾಡುವಂಥವನು ಯಾರು? ಕೃಷ್ಣ. ಕರ್ಷತಿ, ಎಲ್ಲರನ್ನೂ ಆಕರ್ಷಣೆ ಮಾಡುವಂತಹ ಗುಣ ಕೃಷ್ಣ. ಅನಂತರ ವೈರಾಗ್ಯ. ಇಷ್ಟೆಲ್ಲ ಗುಣಗಳಿದ್ದರೂ ಕೂಡ ಕೃಷ್ಣನಿಗೆ ಸ್ವಲ್ಪವೂ ಕೂಡ ಅಹಂಕಾರ ಅನ್ನೋದು ಇಲ್ಲ. ಇಷ್ಟೆಲ್ಲ ಐಶ್ವರ್ಯ ಇದರಲ್ಲಿ ಸ್ವಲ್ಪವಾದರೂ ನಮ್ಮಲ್ಲಿ ಈ ಗುಣ ಇದ್ದರೆ ನಮಗೆ ಅಹಂಕಾರ ಬಂದ್ಬಿಡುತ್ತೆ. ನಾನು ಎಷ್ಟು ಸುಂದರವಾಗಿದ್ದೀನಿ, ನನ್ನ ಹತ್ರ ಎಷ್ಟು ಐಶ್ವರ್ಯ ಇದೆ, ನನ್ನ ಹತ್ರ ಎಷ್ಟು ಶಕ್ತಿ ಇದೆ, ಬಲ ಇದೆ ಅಂತ ಜನ ಇನ್ನೊಬ್ಬರ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಕೃಷ್ಣ ಎಂಥವನು ಅಂತ ಹೇಳಿದ್ರೆ ಇಷ್ಟೆಲ್ಲ ದಿವ್ಯವಾದ ಗುಣಗಳಿದ್ದರೂ ಕೂಡ ಅದಕ್ಕೆ ಅವನ ಮೇಲೆ ಸ್ವಲ್ಪ ಕೂಡ ಅಹಂಕಾರ ಇರೋದ್ರೆ ಅಂದರೆ ವೈರಾಗ್ಯವಂತ. ಸುಧಾಮ ಬಡವ, ಏನೇನೂ ಇಲ್ಲ, ಬಟ್ಟೆ ಹರಿದೋಗ್ಬಿಟ್ಟಿತ್ತು. ಅದನ್ನು ಬಂದರೂ ಕೂಡ ಕೃಷ್ಣ ಏನು ಮಾಡ್ದ, ಅವನು ಸಿಂಹಾಸನ ಮೇಲೆ ಕೂರಿಸ್ದ. ಅವನ ಹತ್ರ ತಿನ್ನಲಿಕ್ಕೆ ಚಿನ್ನದ ತಟ್ಟೆಗಳಿದೆ. ಕೃಷ್ಣನ ಹತ್ರ ಚಿನ್ನದ ತಟ್ಟೆಗಳು. ಲಕ್ಷ್ಮೀದೇವಿ, ರುಕ್ಮಿಣಿ ದೇವಿ ನಾನಾ ತಿಂಡಿಗಳನ್ನು ಸ್ವತಃ ಶುದ್ಧವಾಗಿ ಮಾಡಿ ಅವಳು ಅಡುಗೆ ಮಾಡಿ ಬಡಿಸ್ತಾಳೆ. ಆದರೆ ಕೃಷ್ಣ ಏನು ತಿಂದ? ಸುಧಾಮ ಭಿಕ್ಷೆ ಬೇಡಿ ತಂದಂತಹ ಅವಲಕ್ಕಿಯನ್ನು ತಿಂದ. ಯಾಕೆ ಅಂತ ಹೇಳಿದ್ರೆ ಸುಧಾಮನಿಗೆ ಪ್ರೀತಿ ಇತ್ತು. ಸೊ ಭಗವಂತನಿಗೆ ಬೇಕಾಗಿರೋದೇನೋ ಪ್ರೀತಿ. ಸೊ ಪ್ರೀತಿಯಿಂದ ತಂದಾಗ ಭಗವಂತ ಯಾರಿಂದಲೂ ಕೂಡ ಸ್ವೀಕಾರ ಮಾಡ್ದ. ಶ್ರೀರಾಮಚಂದ್ರ ಯಾರಿಂದ ಹಣ್ಣು ಸ್ವೀಕಾರ ಮಾಡ್ದ? ಶಬರಿ. ಶಬರಿ ಶೂದ್ರ ಸ್ತ್ರೀ, ಕಾಡಲಿದ್ದಂಥವಳು. ಅವಳು ಹಣ್ಣನ್ನು ಹೇಗೆ ಸ್ವೀಕಾರ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಹಣ್ಣನ್ನು ತಿಂದು ನೋಡ್ತಾ ಇದ್ದ, ಇದು ಸಿಹಿಯಾಗಿದೆ ಭಗವಂತನ ಅರ್ಪಣೆ ಮಾಡಲಿಕ್ಕೆ ಅಂತ. ಆದರೂ ಕೃಷ್ಣ ಆ ಹಣ್ಣನ್ನು ಅವನು ತಿಂದ, ರಾಮಚಂದ್ರ. ಸೊ ಹೀಗೆ ಭಗವಂತನಲ್ಲಿ ಈ ದಿವ್ಯ ಗುಣಗಳು. ಸೊ ಇದು ದಿವ್ಯ ಗುಣಗಳಿರುವಂತಹ ವ್ಯಕ್ತಿ, ಪೂರ್ಣವಾಗಿರುವಂತಹ ವ್ಯಕ್ತಿ. ಈ 6 ಗುಣಗಳು ಯಾವುದೆಲ್ಲ? ಐಶ್ವರ್ಯ, ಶಕ್ತಿ, ಸೌಂದರ್ಯ, ಕೀರ್ತಿ ಮತ್ತು ವೈರಾಗ್ಯ. ಇನ್ನೊಂದು 5 ಆಯಿತು, 6. ಬುದ್ಧಿ. ಕೃಷ್ಣ ಅರ್ಜುನಿಗೆ ಭಗವದ್ಗೀತೆ ಬೋಧನೆ ಮಾಡಿದ. ಸೊ ಭಗವದ್ಗೀತೆಯಲ್ಲಿರುವಂತಹ ಜ್ಞಾನ, ಇದಕ್ಕಿಂತ ಮೇಲ್ಪಟ್ಟಂತಹ ಜ್ಞಾನ ಯಾವುದೂ ಇಲ್ಲ. ರಾಜವಿದ್ಯಾ ಅಂತ ಕರೆಯಲಾಗಿದೆ ಭಗವದ್ಗೀತೆಯ ಜ್ಞಾನವನ್ನು. ಎಲ್ಲ ವಿದ್ಯೆಯಲ್ಲಿ ರಾಜ ಅಂತ ಹೇಳಿದರೆ ಭಗವದ್ಗೀತೆ. ಅದರಿಂದ ಅಂತಹ ಒಂದು ಜ್ಞಾನವನ್ನು ಹೇಳಿದವನು ಕೃಷ್ಣ. ಸೊ ಅದರಿಂದ ಎಲ್ಲ 6 ಗುಣಗಳು ಪೂರ್ಣವಾಗಿ ಯಾರಲ್ಲಿದೆ ಅವನು ಭಗವಂತ ಅಂತ ಸ್ವೀಕಾರ ಮಾಡ್ತೀವಿ. ಸೊ ಹೀಗೆ ನನ್ನ ಒಂದು ಆರಾಧನೆ, ಬದುಕಿನ ಪರಮ ಲಾಭವೆಂದರೆ ನನಗೆ ಸಲ್ಲಿಸುವ ಭಕ್ತಿ ಸೇವೆ. ನಿಜವಾಗಿ ಜೀವನದಲ್ಲಿ ಲಾಭ ಪಡ್ಕೋಬೇಕು ಅಂತ ಹೇಳಿದ್ರೆ ಭಗವಂತನ ಸೇವೆ ಅನ್ನೋದು ಮಾಡಬೇಕು. ಇದೇ ಪ್ರತಿಯೊಬ್ಬ ವ್ಯಕ್ತಿಗೂ ಸಿಗುವಂತಹ ಲಾಭ. ನಿಜವಾದ ವಿದ್ಯೆ ಎಂದರೆ ಆತ್ಮನಲ್ಲಿರುವ ದ್ವಂದ್ವಗಳನ್ನು, ಸುಳ್ಳು ಗ್ರಹಿಕೆಗಳನ್ನು ಇಲ್ಲದಂತೆ ಮಾಡುವುದು. ವಿದ್ಯೆ, ಡಾಕ್ಟರ್ ಆದ್ರಿ, ಗ್ರ್ಯಾಜುಯೇಟ್ ಆದ್ರಿ, ಪೋಸ್ಟ್ ಗ್ರ್ಯಾಜುಯೇಟ್ ಆದ್ರಿ, ಅಥವಾ ಡಾಕ್ಟ್ರೇಟ್ ತೊಗೊಂಡ್ರಿ. ಸೊ ಇದರಿಂದ ಮನಸ್ಸಿನ ದ್ವಂದ್ವಗಳು ದೂರ ಆಗೋದಿಲ್ಲ. ಮನಸ್ಸಿನ ದ್ವಂದ್ವಗಳು, ಇದು ಯಾವುದು ಇಲ್ಲ, ಈ ಜಗತ್ತಲ್ಲಿ ಒಳ್ಳೆಯದು ಕೆಟ್ಟದ್ದು ಇದೆಲ್ಲ ದ್ವಂದ್ವಗಳು. ಆದರೆ ಆಧ್ಯಾತ್ಮಿಕ ಜಗತ್ತಲ್ಲಿ ಯಾವುದೂ ಕೆಟ್ಟದ್ದು ಅಂತಿಲ್ಲ, ಎಲ್ಲವೂ ಒಂದೇ. ಎಲ್ಲ ಕಾರ್ಯಗಳು ಸಂತೋಷವನ್ನು ಕೊಡುತ್ತೆ. ಆದ್ದರಿಂದ ಆಲೋಕಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಭಗವಂತನ ಭಕ್ತಿ ಸೇವೆ ಅನ್ನೋದು ಮಾಡಬೇಕು. ಸೊ ಭಗವಂತನ ಭಕ್ತಿ ಸೇವೆ ಅನ್ನೋದು ಮಾಡಿದಾಗ ನಿಜವಾದ ವಿದ್ಯೆ, ಆ ಭಗವಂತನ ಜ್ಞಾನವನ್ನು ಯಾರು ತಿಳ್ಕೊತಾರೆ ಅವರು ಈ ಜಗತ್ತಿನ ದ್ವಂದ್ವಗಳಿಂದ ಮುಕ್ತರಾಗ್ತಾರೆ. ಇದು ನಿಜವಾದಂತಹ ವಿದ್ಯೆ. ನಿಜವಾದ ಸೌಜನ್ಯವೆಂದರೆ ಅಯೋಗ್ಯ ಕಾರ್ಯಗಳ ಬಗೆಗಿನ ಜಿಗುಪ್ಸೆ. ಯಾವುದೋ ಒಂದು ಬೇಡದೇ ಇರುವಂತಹ ಒಂದು ಕಾರ್ಯ ಇದ್ದಾಗ ಅದನ್ನು ನೋಡಿ ನಮಗೆ ಛೀ ಅಂತ ಅನ್ನಿಸ್ಬೇಕು, ಬೇಡ ಇದು ಅಸಹ್ಯ ಅಂತ ಅನ್ನಿಸ್ಬೇಕು. ಅನೈತಿಕ ಸಂಬಂಧ, ಜೂಜಾಟ, ಮದ್ಯಪಾನ, ಅನಾವಶ್ಯಕವಾಗಿ ಸಮಯ ವ್ಯರ್ಥ ಮಾಡುವಂಥದ್ದು, ಇದಕ್ಕೆ ನೋಡಿದಾಗ ಛೀ ಅಂತ ಅನ್ನಿಸ್ಬೇಕು ಮನಸ್ಸಲ್ಲಿ. ಪರವಾಗಿಲ್ಲ ಅಂತ ಅನಿಸಿದ್ರೆ ಅದು ಒಳ್ಳೆಯದಲ್ಲ. ಭಗವಂತ ಹೇಳ್ತಾನೆ ಈ ಜುಗುಪ್ಸೆ ಇದು ಬಂದಾಗಲೇ
ನಿಜವಾದಂಥ ಸಜ್ಜನ ವ್ಯಕ್ತಿ. ಸೌಂದರ್ಯವೆಂದರೆ ವಿರಕ್ತಿಯಂತಹ ಕಲ್ಯಾಣ ಗುಣಗಳನ್ನು ಹೊಂದುವುದು. ವ್ಯಕ್ತಿಯಲ್ಲಿ ವೈರಾಗ್ಯ ಇದ್ದರೆ ನಿಜವಾದಂಥ ಸೌಂದರ್ಯ. ಭಗವಂತ ನೋಡ್ತಾ ಇರುವಂಥದ್ದು. ನಮಗೆ ಸೌಂದರ್ಯ ಏನು? ನಾವು ಚೆನ್ನಾಗಿ ಸುಂದರವಾಗಿ ಕಾಣಿಸಿದ್ರೆ, ಅಥವಾ ಬೆಳ್ಳಗಿದ್ರೆ, ಮೇಕಪ್ ಹಚ್ಕೊಂಡ್ಬಿಟ್ರೆ, ಮೈಯೆಲ್ಲ ಆಭರಣಗಳಿದ್ದರೆ, ಒಳ್ಳೆ ಸೂಟ್ ಬೂಟ್ ಹಾಕ್ಕೊಂಡಿದ್ರೆ, ಬ್ರ್ಯಾಂಡೆಡ್ ಇದು ಮೊಬೈಲ್ ಇತ್ತು ಕೈಯಲ್ಲಿ, ಬ್ರ್ಯಾಂಡೆಡ್ ಶರ್ಟ್ ಪ್ಯಾಂಟ್ ಹಾಕ್ಕೊಂಡಿದ್ರೆ ಅದು ನಮಗೆ ಸೌಂದರ್ಯ ಅಂತ ನೋಡ್ತೀವಿ. ಬೆಳ್ಳಿ ಕೂದಲಾದರೆ ಅದಕ್ಕೆ ಡೈ ಹಚ್ಕೊಂಡ್ಬಿಟ್ಟು ಹೇರ್ ಸ್ಟೈಲ್ ಮಾಡಿಕೊಂಡು ಇದೆಲ್ಲ ಮಾಡ್ಕೊಳ್ಳೋದು ಭೌತಿಕ ಜನಕ್ಕೆ ಸೌಂದರ್ಯ. ಆದರೆ ಕೃಷ್ಣನಿಗೆ ಇದೆಲ್ಲವೂ ಕೂಡ ಕಾಗೆಗಳ ಹಾಗೆ. ಕಾಗೆ ನೋಡಿ ನಮಗೇನು ಖುಷಿ ಆಗುತ್ತಾ? ಕಾಗೆ ಸುಂದರವಾಗಿದೆ ಅಂತ ಹೇಳ್ತೀವ? ಹಾಗೆ ಕೇವಲ ಬಹಿರಂಗವಾಗಿ ನಾವು ಎಷ್ಟೇ ಅಲಂಕಾರ ಮಾಡಿಕೊಂಡ್ರೂ ಭಗವಂತನಿಗೆ ಯಾವುದೇ ರೀತಿ ಆಕರ್ಷಣೆ ಆಗೋದಿಲ್ಲ. ಅಂದರೆ ಯಾವಾಗ ವ್ಯಕ್ತಿಯಲ್ಲಿ ವೈರಾಗ್ಯ, ಭೌತಿಕ ವಸ್ತುಗಳ ಮೇಲೆ ನನಗೆ ಇದು ಯಾವುದೂ ಬೇಕಾಗಿಲ್ಲ ಕೃಷ್ಣನಿಗೆ, ಕೇವಲ ನೀನು ಬೇಕು ಅಂತ ಭಾವನೆ ಯಾರು ಬೆಳೆಸ್ಕೋತಾರೆ, ಕೃಷ್ಣ ಅವರನ್ನು ಕಂಡು ಆಕರ್ಷಿತನಾಗ್ತಾನೆ. ಕೃಷ್ಣ ಅಂಥವ್ರ ಜೊತೆ ಓಡಿ ಬರ್ತಾನೆ. ಕಾಮ ಸುಖಕ್ಕಾಗಿ ಹುಡುಕಾಡುವುದಲ್ಲಿ ತೊಡಗಿಕೆಗೆ ಸಿಕ್ಕಿಕೊಳ್ಳುವುದು ನಿಜವಾದಂಥ ವ್ಯಥೆ. ನಿಜವಾದಂಥ ದುಃಖ ಪಡೆಯುವಂಥದ್ದು ವ್ಯಸ್ಥೆ ಅಂತ ಹೇಳಿದ್ರೆ, ನಾವು ಅಂದ್ಕೋತೀವಿ ನಮ್ಮ ಹತ್ರ ಮನೆ ಇಲ್ಲಪ್ಪ, ನಮ್ಮ ಹತ್ರ ಹಣ ಇಲ್ಲ, ಬೈಕ್ ಇಲ್ಲ, ಕಾರ್ ಇಲ್ಲ, ಇದು ದುಃಖ ಪಡ್ತೀವಿ. ಅಂದರೆ ಕೃಷ್ಣ ಹೇಳ್ತಾನೆ ಇದು ದುಃಖಕ್ಕೆ, ಅದು ಏನು ದುಃಖ ಪಡೋಂಥ ಅವಶ್ಯಕತೆ ಇಲ್ಲ. ನಿಜವಾದ ದುಃಖ ಯಾವಾಗ ಪಡಬೇಕು ಅಂತ ಹೇಳಿದ್ರೆ, ನಮಗೆ ಭೌತಿಕ ವಸ್ತುಗಳನ್ನ ಕಂಡಾಗ ಅದರ ಮೇಲೆ ಆಸೆ ಬರ್ತಾ ಇದೆ ಅಂತ ಹೇಳಿದ್ರೆ ಇದು ದುಃಖಕರ. ಭೌತಿಕ ವಿಷಯಗಳಿಗೆ ಆಕರ್ಷಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನೀವು ದುಃಖ ಪಡಬೇಕು. ನನ್ನಲ್ಲಿ ಇಂಥ ಗುಣ ಇದೆ ಅಲ್ಲ, ನನ್ನ ಮನಸ್ಸಲ್ಲಿ ಇನ್ನೂ ಇದಕ್ಕೆಲ್ಲ ಆಕರ್ಷಣೆ ಆಗ್ತಾ ಇದೆ ಅಲ್ಲ, ಪರಸ್ತ್ರೀಯನ್ನು ಕಂಡು ನನಗೆ ಆಕರ್ಷಣೆ ಆಗ್ತಾ ಇದೆ ಅಲ್ಲ, ಮೋಸದಿಂದ ಹಣ ಗಳಿಸಬೇಕು ಅಂತ ನನಗೆ ಇಚ್ಛೆ ಬರ್ತಾ ಇದೆಯಲ್ಲ, ಭಗವಂತನ ಚಿಂತನೆ ಮಾಡಿದೆ, ಟಿ ವಿ ನೋಡಬೇಕು, ಮೊಬೈಲ್ ನೋಡಿಕೊಂಡು ಟೈಮ್ ಪಾಸ್ ಮಾಡಬೇಕು ಅಂತ ನಂಗೆ ಆಸೆ ಬರ್ತಾ ಇದೆಯಲ್ಲ ಅಂತ ಹೇಳಿದಾಗ ದುಃಖ ಆಗಬೇಕಂತ. ಅದು ನಿಜವಾದಂಥ ಇದು ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ದುಃಖ ಪಡಬೇಕು. ಇಂಥ ಗುಣ ನನ್ನಲ್ಲಿ ಬರ್ತಾ ಇಲ್ಲಲ್ಲ ಅಂತ. ಬಂಧನದಿಂದ ಮುಕ್ತಿಯನ್ನು ಪಡೆಯುವ ಪ್ರಕ್ರಿಯೆಯನ್ನು ತಿಳಿದವನು ಬುದ್ಧಿವಂತ. ಬುದ್ಧಿವಂತ, ನಿಜವಾದ ಬುದ್ಧಿವಂತ ಯಾರು? ನಾನು ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ತಿಳುವಳಿಕೆ ಬಂದಿದ್ದರೆ ಅವನು ಬುದ್ಧಿವಂತ. ಹಾಗಂತ ಸುಮ್ಮನೆ ಮನೆ ಬಿಟ್ಟು ಓಡೋಗ್ಬಿಡಬೇಕು ಅಂತಲ್ಲ, ಅದು ನಿಜವಾದಂತಹ ಗುಣ ಅಲ್ಲ. ತಿಳಿದು ಭಗವಂತನನ್ನು ಸ್ವೀಕರಿಸುವಂಥದ್ದು. ಗೃಹಸ್ಥನಾದಂಥವನು ಅವನ ಕರ್ತವ್ಯ ಇದೆ, ಹೆಂಡತಿ ಮಕ್ಕಳನ್ನು ಸಾಕುವಂಥದ್ದು. ಆದರೆ ಅವನು ಗೊತ್ತಿರಬೇಕು, ಇದು ನನಗೆ ಶಾಶ್ವತವಾದಂಥ ಸಂತೋಷ ಅಲ್ಲ, ಇದು ಒಂದು ನನ್ನ ಪೂರ್ವ ಕರ್ಮದಿಂದ ನನಗೆ ಕೊಟ್ಟಿರುವಂಥ ಒಂದು ಕೆಲಸ, ಇದು ಮಾಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ನಾನು ಇದೇ ನನ್ನ ಸಂತೋಷಕ್ಕೆ ಕಾರಣ, ನನ್ನ ಹೆಂಡತಿಯನ್ನು ಸಂತೋಷಕ್ಕೆ ಕಾರಣ, ನನ್ನ ಮಕ್ಕಳೇ ಸಂತೋಷಕ್ಕೆ ಕಾರಣ. ಅವರು ವಿದ್ಯಾಭ್ಯಾಸ ಮಾಡಿದ್ರು, ಕೆಲಸಕ್ಕೆ ಹೋದ್ರು, ಅವ್ರು ಮದುವೆ ಮಾಡಿಸಿದ್ವಿ, ಅವ್ರ ಮಕ್ಕಳಾಯಿತು, ಮೊಮ್ಮಕ್ಕಳಾಯಿತು, ಇದೇ ಸಂತೋಷ ಅಂತ ತಿಳಿಬಾರ್ದು. ಇದಾದ್ರೂ ಪಾಡಿಗೆ ಆಗ್ತಾ ಇರುತ್ತೆ. ಸೊ ಈ ಬಂಧನದಿಂದ ಮುಕ್ತನಾಗಬೇಕು ಅನ್ನೋಂಥ ಭಾವನೆಯಲ್ಲೂ ನಡಿಬೇಕು. ಇದು ನಿಜವಾದಂಥ ಬುದ್ಧಿವಂತ. ಭೌತಿಕ ಶರೀರ ಮತ್ತು ಮನಸ್ಸುಗಳೊಂದಿಗೆ ತನ್ನನ್ನು ಗುರುಸಿಕೊಳ್ಳುವನು ಮೂರ್ಖ. ಸೊ ಮೂರ್ಖ ಅಂದರೆ ಯಾರು? ನಾನು ಈ ಶರೀರ ಅಂತ ತಿಳಿದಂಥವನು ಮೂರ್ಖ. ನಾನು ಈ ಜಾತಿಯವನು, ಈ ಭಾಷೆಯವನು, ನಾನು ಪುರುಷ ಸ್ತ್ರೀ ಅಂತ ಅದೇ ಚಿಂತನೆಯಲ್ಲಿ ಕೇವಲ ಅದೇ ಕೆಲಸಗಳು ತೊಡಗುವಂಥವನು ಮೂರ್ಖ. ಯಾರೂ ಸ್ತ್ರೀಯರೂ ಅಲ್ಲ, ಪುರುಷರೂ ಅಲ್ಲ. ಯಾಕಂದರೆ ಒಂದು ಆತ್ಮದ ಒಂದು ನಿಜವಾದಂಥ ಒಂದು ರೂಪ ಇದೆ, ನಿಜವಾದಂಥ ರೂಪ ಇದೆ. ಅಂದರೆ ಈ ಒಂದು ದೇಹದಲ್ಲಿರಬೇಕಾದ್ರೆ ಕೆಲವು ನಿಯಮಗಳು ಇದನ್ನು ಪಾಲನೆ ಮಾಡಬೇಕು. ಹಾಗಂತ ನಾನು ಸ್ತ್ರೀ ಅಲ್ಲ, ನಾನು ಪುರುಷ ಅಂದ್ಕೊಂಡು ಸ್ತ್ರೀಯರು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಚಡ್ಡಿ ಹಾಕ್ಕೊಂಡು ಓಡಾಡೋದು, ಅಥವಾ ಪುರುಷರು ನಾನು ಪುರುಷ ಅಲ್ಲ, ನಾನು ಸ್ತ್ರೀ ಅಂದ್ಕೊಂಡು ಸೀರೆ ಹಾಕ್ಕೊಂಡು ಓಡಾಡೋದು, ಇದು ಈ ರೀತಿ ಅಲ್ಲ. ನಾನು ಈ ದೇಹ ಅಲ್ಲ, ನಾನು ಭಗವಂತನ ಭಕ್ತ, ನಾನೊಂದು ಆತ್ಮ, ಆ ಆತ್ಮವು ಪರಮಾತ್ಮನ ಸೇವಕ ಅಂತ ತಿಳಿಯುವಂಥದ್ದು. ಇದು ನಿಜವಾದಂತಹ ಬುದ್ಧಿವಂತಿಕೆ. ಹಾಗೂ ಯಾವುದು ಅದನ್ನೇ ನಾನು ಇದನ್ನು ತಿಳ್ಕೊತೀವಿ ಅವರು ಮೂರ್ಖರು. ನನ್ನಲ್ಲಿಗೆ ಕರೆತರಬಲ್ಲುದೇ ಬದುಕಿನ ನಿಜವಾದಂತಹ ಮಾರ್ಗ. ನಮ್ಮ ನಿಜವಾದಂತಹ ಒಂದು ಮಾರ್ಗ, ಇನ್ನೊಬ್ಬರಿಗೆ ನಾವು ದಾರಿ ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಭಕ್ತಿ ಮಾಡಿ ಅಂತ ಇನ್ನೊಬ್ಬರಿಗೆ ಹೇಳಿಕೊಟ್ರೆ ಅದು ನಿಜವಾದಂತಹ ಒಂದು ಮಾರ್ಗದರ್ಶನ ಮಾಡ್ತಾ ಇರುವಂಥದ್ದು. ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ, ಮಕ್ಕಳಿಗೆ, ಪರಿವಾರದವರಿಗೆ ಭಕ್ತಿ ತೋರಿಸುವಂಥದ್ದು, ಭಕ್ತಿ ದಾರಿ ನಡೀವಿಕೆ, ಅದು ನಿರ್ಗತವಾದ ಮಾರ್ಗದರ್ಶಕ. ಪ್ರಜ್ಞೆಯು ದಿಗ್ಭ್ರಮೆಗೊಳ್ಳುವಂತೆ ಮಾಡುವ ಇಂದ್ರಿಯ ಲೋಲುಪತೆಯ ತಪ್ಪು ದಾರಿ. ಇಂದ್ರಿಯ ತೃಪ್ತಿಯಲ್ಲಿ ತೊಡಗುವಂಥದ್ದು, ಇದು ತಪ್ಪು ದಾರಿ ಹಿಡಿಯುವಂಥದ್ದು. ಸತ್ವಗುಣ ಪ್ರಧಾನವಾಗಿರುವುದೇ ನಿಜವಾದಂಥ ಸ್ವರ್ಗ.
ನಮ್ಮಲ್ಲಿ ಸಾತ್ವಿಕ ಗುಣಗಳು ನಮ್ಮಲ್ಲಿದೆ ಅಂತ ಹೇಳಿದ್ರೆ ಆ ಜೀವನವೇ ಸ್ವರ್ಗ. ಇಲ್ಲಿದ್ದರೂ ಕೂಡ ಸ್ವರ್ಗದ ಅನುಭವ ಅವನಿಗೆ ಆಗುತ್ತದೆ. ತಮೋಗುಣ ಪ್ರಧಾನವೇ ನರಕ. ತಮೋಗುಣ ಜಾಸ್ತಿ ಆದರೆ, ಕೆಟ್ಟ ಗುಣಗಳು ನಮ್ಮಲ್ಲಿ ಬೆಳ್ಕೊಂಡ್ರೆ ಅದು ನರಕದ ಜೀವನ. ಹಾಗಂತ ನರಕ ಇಲ್ಲ ಅಂತಲ್ಲ, ಸ್ವರ್ಗ ಇಲ್ಲ ಅಂತಲ್ಲ. ಜನ ಅಂತಾರೆ ಕೆಲವರು, ಇದೇ ಸ್ವರ್ಗ ಇದೇ ನರಕ, ಇನ್ಯಾವುದು ಸ್ವರ್ಗ ನರಕ ಇಲ್ಲ ರೀ ಅಂತ ಹೇಳ್ತಾರೆ. ಸ್ವರ್ಗ ನರಕನೂ ಕೂಡ ಇದೆ. ಅರೆ ಇಲ್ಲೂ ಕೂಡ ಅದರ ಅನುಭವಗಳು ಆಗತ್ತೆ. ಯಾವ ರೀತಿಯಿಂದ? ಕೆಟ್ಟ ಗುಣಗಳು ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳೋದ್ರಿಂದ. ನಂತರ ಇಡೀ ಬ್ರಹ್ಮಾಂಡದ ಗುರುವಾಗಿ ವರ್ತಿಸುತ್ತಿರುವ ನಾನೇ ಪ್ರತಿಯೊಬ್ಬನ ನಿಜವಾದ ಸ್ನೇಹಿತ. ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮುಚ್ಚತಿ. ನಮ್ಮ ನಿಜವಾದ ಸ್ನೇಹಿತ. ನಮ್ಗೆ ಯಾರೋ ದುಡ್ಡು ಕೊಟ್ಟರು, ಸಾಲದಲ್ಲಿದೆ, ಏನೋ ಕಷ್ಟದಲ್ಲಿದ್ದಾಗ ಹಣ ಕೊಟ್ಟರು, ಸಾಲ ಕೊಟ್ಟರು, ಅವರು ಸ್ನೇಹಿತ ಅಂತ ನಾವು ಭಾವಿಸ್ತೀವಿ. ಬಾಲ್ಯದಲ್ಲಿ ಬಾಲ್ಯ ಸ್ನೇಹಿತ. ಸೊ ಆದರೆ ನಿಜವಾಗಿ ನಾವು ಹುಟ್ಟುವುದರಿಂದ ಸಾಯೋ ತನಕ, ಸತ್ತ ಮೇಲೇನೂ ಕೂಡ, ಹುಟ್ಟೋಕ್ಕಿಂತ ಮುಂಚೆನೂ ಕೂಡ ಇದ್ದಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಅವನು ಕೃಷ್ಣ. ಪರಮಾತ್ಮ ಆತನ ಜೊತೆ ಸದಾ ಇರುತ್ತೆ. ಯಾವತ್ತೂ ಪರಮಾತ್ಮ ಆತನ ಬಿಟ್ಟು ಹೋಗೋದಿಲ್ಲ. ಆತ್ಮ ಪರಮಾತ್ಮಂದೇ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಆತ್ಮ ಎಷ್ಟೆಷ್ಟು 74 ಲಕ್ಷ ಜೀವರಾಶಿಗಳಲ್ಲಿ, ಕೋಟ್ಯಾಂತರ ಜನ್ಮಗಳಲ್ಲಿ ನಾವೆಲ್ಲ ಹೋಗಿ ಬರ್ತಾ ಇದ್ದೀವಿ, ಬಂದಿದ್ದೀವಿ. ಅದ್ರ ಜೊತೆಲಿದ್ದಂಥ ಒಬ್ಬನೇ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅವನು ಕೃಷ್ಣ. ನಮ್ಮ ಪ್ರತಿಯೊಂದು ಗುಣಗಳು, ಇಚ್ಛೆಗಳನ್ನು ಗಮನಿಸ್ತಾ ಇದ್ದಾನೆ, ಹಾಗೂ ಅದಕ್ಕೆ ತಕ್ಕ ಒಂದು ಪರಿಹಾರಗಳನ್ನು ಕೊಡ್ತಾ ಇದ್ದಾನೆ. ಸೊ ಆದ್ದರಿಂದ ಇದನ್ನು ನಾವು ಗ್ರಹಿಸಬೇಕಾಗಿರುವಂಥದ್ದು. ವ್ಯಕ್ತಿಯ ಮನೆ ಅವನ ಮಾನವ ಶರೀರ. ಸೊ ಈ ಶರೀರ ಇದು ನಮ್ಮ ಒಂದು ಮನೆ, ಇವಾಗಿದ್ದೀವಿ. ಸೊ ಹೇಗೆ ಮನೆಯನ್ನು ನಾವು ಚೆನ್ನಾಗಿ ನೋಡ್ಕೋತೀವೋ ಹಾಗೆ ಈ ಶರೀರವನ್ನು ಸರಿಯಾಗಿ ಬಳಕೆ ಮಾಡ್ಕೋಬೇಕು. ಶುಚಿಯಾಗಿ ಇಟ್ಕೊಂಡು ಈ ಶರೀರವನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ಇದು ಇದರ ನಿಜವಾದಂಥ ಉಪಯೋಗ. ಅನಂತರ ನನ್ನ ಪ್ರಿಯ ಸ್ನೇಹಿತ ಉದ್ಧವನೇ, ಸದ್ಗುಣ ಸಂಪನ್ನ ಆದವನನ್ನು ನಿಜವಾದ ಶ್ರೀಮಂತನೆಲ್ಲ ಆಗುತ್ತದೆ. ಸೊ ನಿಜವಾದ ಶ್ರೀಮಂತ ಯಾರು? ಯಾರಲ್ಲಿ ಆಧ್ಯಾತ್ಮಿಕ ಗುಣಗಳಿದೆ ಅವನು ನಿಜವಾದಂಥ ಶ್ರೀಮಂತ. ಬದುಕಿನಲ್ಲಿ ಅತೃಪ್ತನಾದವನು ವಾಸ್ತವವಾಗಿ ದರಿದ್ರ. ಸೊ ಯಾರು ಜೀವನದಲ್ಲಿ ತೃಪ್ತಿ ಅನ್ನೋದಿಲ್ಲ ನಿಜವಾದ ದರಿದ್ರರು. ದರಿದ್ರ ಅಂತ ಹೇಳಿದರೆ ಹಣ ಇಲ್ಲದೆ ಇರೋ ದರಿದ್ರ ಅಂತಲ್ಲ, ಶ್ರೀಮಂತನೂ ಕೂಡ ದರಿದ್ರ. ಯಾಕಂದರೆ ಅವನಿಗೆ ತೃಪ್ತಿ ಇಲ್ಲ. ಕೋಟ್ಯಾಧಿಪತಿ ಇದ್ದಾನೆ, ಆದರೆ ಅವನು ಅಂದ್ಕೋತಾನೆ ಇನ್ನೂ ಬೇಕು. ನನ್ನ ಹತ್ರ ಒಂದೇ ಅರಮನೆ ಇದೆ, ನನಗೆ ಇನ್ನೂ 5 ಅರಮನೆ ಬೇಕು. ಕೇವಲ ಇಲ್ಲಿ ರಾಯಚೂರಲ್ಲಿ ಒಂದೇ ಮನೆ ಇದೆ, ನನಗೆ ಡೆಲ್ಲಿಯಲ್ಲಿ ಬೇಕು, ಅಮೇರಿಕಾದಲ್ಲಿ ಬೇಕು, ಜಪಾನಲ್ಲಿ ಬೇಕು, ಎಲ್ಲ ಕಡೆ ಮನೆ ಬೇಕು ಅಂತಿದ್ದನು. ಅವನು ದರಿದ್ರ. ಅಷ್ಟಿದ್ರೂ ಕೂಡ ಅವನನ್ನು ಶಾಸ್ತ್ರ ಹೇಳ್ತಾ ಇದೆ ಅವನು ದರಿದ್ರ. ಅದೇ ಒಬ್ಬ ವ್ಯಕ್ತಿ ಮರದ ಕೆಳಗಡೆ ಇದ್ದಾನೆ, ಅವನು ಖುಷಿಯಾಗಿದ್ದಾನೆ. ಭಗವಂತ ನನಗೆ ಇಷ್ಟು ಕೊಟ್ಟಿದ್ದಾನಲ್ಲ, ಭಗವಂತ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾನೆ, ಅವನು ನಿಜವಾದ ಶ್ರೀಮಂತ. ಸೊ ಭಗವಂತ ಹೇಳ್ತಾ ಇದ್ದಾನೆ. ಹೇಗೆ ಶ್ರೀ ಪ್ರಭುಪಾದರಿದ್ದರು, ಗೋಸ್ವಾಮಿಗಳಿದ್ದರು, ಷಡ್ ಗೋಸ್ವಾಮಿಗಳು ಎಲ್ಲ ತ್ಯಾಗ ಮಾಡಿ ಪ್ರತಿ ದಿವಸ ಒಂದೊಂದು ಮರದ ಕೆಳಗೆ ಇರ್ತಾಯಿದ್ರು. ಒಂದು ಮರದ ಕೆಳಗೆ ಕೂಡ ಇರ್ತಾ ಇರಲಿಲ್ಲ, ಯಾಕಂದರೆ ಅದ್ರ ಮೇಲೆ ಮೋಹ ಬಂದುಬಿಡುತ್ತೆ ಅಂಥೇಳಿ ಪ್ರತಿ ದಿವಸ ಬೇರೆ ಬೇರೆ ಮರದ ಕೆಳಗೆ ಹುಡ್ತಾಯಿದ್ರು. ಅದು ಯಾಕಂದರೆ ಇಲ್ಲಿ ಕೆಲವೊಮ್ಮೆ ಭಿಕ್ಷುಕರು ನೋಡ್ತೀವಿ, ಭಿಕ್ಷುಗಳು ಕೂಡ ಕೆಲವೊಮ್ಮೆ ಅದು ಒಂದು ದರಿದ್ರ ಬಂದುಬಿಡುತ್ತೆ. ದರಿದ್ರ ಅಂತ ಹೇಳಿದ್ರೆ ಆಸಕ್ತಿ ಆ ಜಾಗದಲ್ಲಿ, ಇದು ನನ್ನ ಭಿಕ್ಷೆ ಮಾಡುವಂತಹ ಜಾಗ, ಇನ್ನೊಬ್ಬ ಭಿಕ್ಷುಕ ಬಂದರೆ ಜಗಳ ಆಡ್ತಾರೆ. ಸೊ ಭಿಕ್ಷುಕರಾಗಿದ್ರೂ ಕೂಡ ನಿಜವಾಗಿ ಅವರು ವೈರಾಗ್ಯ ಅನ್ನೋದು ಬಂದಿಲ್ಲ. ನಿಜವಾದ ವೈರಾಗ್ಯ ಅಂತ ಹೇಳಿದ್ರೇನು? ನಾವು ಈ ಶರೀರ ಅಲ್ಲ ಅಂತ ತಿಳಿದು ನಾವು ಈ ಶರೀರ ಇದ್ದರೂ ಕೂಡ ಆ ಶರೀರವನ್ನು ಭಗವಂತ ಸೇವೆ ತೊಡಗಿಸುವಂಥದ್ದು. ಅನಂತರ ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಡಲಾದವನು ದುರಾತ್ಮ, ದುಷ್ಟ ವ್ಯಕ್ತಿ ಅಂತ ಹೇಳಿದರೆ ಯಾರ ಹತೋಟಿಯಲ್ಲಿ ಇಂದ್ರಿಯಗಳಿಲ್ಲ ಅವನು ದುರಾತ್ಮ. ಮಹಾತ್ಮ ಯಾರು ಭಗವಂತನ ಅರಿವಿಕೆ ಪಡೆದಿದ್ದಾನೆ, ವಾಸುದೇವ ಸರ್ವಮಿತಿ, ಕೃಷ್ಣನೇ ಎಲ್ಲ ಅಂತ ತಿಳಿದಂಥವನು ಅವನು ಮಹಾತ್ಮ. ಯಾರು ಇಂದ್ರಿಯ ಲೋಲುಪತೆಯ ಬಗೆಗೆ ನಿರಾಸಕ್ತನೋ ಅವನು ನಿಜವಾದಂತಹ ಸಂಯಮಿ. ಸೊ ಇಂದ್ರಿಯ ತೃಪ್ತಿಗಳಿಗೆ ಆಸಕ್ತಿ ತೋರಿಸದೇ ಇದ್ದರೆ ಅವನು ಸಂಯಮಿ, ಸಹನಶೀಲತೆ ಇರುವಂಥವನು. ಅದಕ್ಕೆ ವಿರುದ್ಧವಾಗಿ ಇಂದ್ರಿಯ ಲೋಲುಪತೆಯಲ್ಲಿ ಆಸಕ್ತನಾಗಿರುವವನು ಒಬ್ಬ ದಾಸ. ಸೊ ಇದು ಮಾಯಾದಾಸನ ಬಗ್ಗೆ ಹೇಳ್ತಾ ಇರುವಂಥದ್ದು. ಇಂದ್ರಿಯ ತೃಪ್ತಿಯಲ್ಲಿ ತೊಡಗ್ತಾ ಇರುವಂಥವನು. ಹೇ ಉದ್ಧವನೇ, ಹೀಗೆ ನೀನು ಕೇಳಿದ ಎಲ್ಲ ವಿಷಯಗಳ ಬಗೆಗೆ ಬೆಳಕು ಚೆಲ್ಲಿದ್ದೇನೆ. ಈ ಎಲ್ಲ ಸದ್ಗುಣ ಮತ್ತು ದುರ್ಗುಣಗಳ ಬಗೆಗೆ ಇದಕ್ಕಿಂತ ವಿಸ್ತಾರವಾದ ವಿವರಣೆಯ ಅಗತ್ಯವಿಲ್ಲ. ಏಕೆಂದರೆ ನಿರಂತರವಾಗಿ ಒಳ್ಳೆಯದು ಮತ್ತು ಕೆಟ್ಟದನ್ನು ಕಾಣುವುದೇ ಒಂದು ಕೆಟ್ಟ ಗುಣ. ಅತ್ಯುತ್ತಮ ಗುಣ ಅಂದರೆ
ಈ ಭೌತಿಕ ಗುಣದೋಷವನ್ನು ಮೀರಿ ನಿಲ್ಲಬೇಕು. ಸೊ ಹೀಗೆ ಭಗವಂತ ಇಷ್ಟೆಲ್ಲ ವಿಷಯಗಳನ್ನು ಹೇಳ್ತಾ ಕೊನೆಯಲ್ಲಿ ಏನು ಹೇಳ್ತಾ ಇದ್ದಾನೆ, ನಾವು ಈ ಭೌತಿಕ ಜಗತ್ತಿನ ಗುಣಗಳನ್ನು ಮೀರಬೇಕು. ಸೊ ಭೌತಿಕ ಜಗತ್ತಿನ ಗುಣಗಳು ಸತ್ವ, ರಜಸ್ ಹಾಗೂ ತಮಸ್ ಇದರ ಒಂದು ಮಿಶ್ರಣದಲ್ಲಿ ತೊಡಗಿದೆ. ಇದಕ್ಕಿಂತ ಮೇಲ್ಪಟ್ಟಂಥದ್ದು ಶುದ್ಧ ಸಾತ್ವಿಕವಾದಂತಹ ಗುಣ. ಅಂದರೆ ಭಗವಂತ ಕೃಷ್ಣನಿಗೆ ಏನು ಇಚ್ಛೆ, ಅವನಿಗೇನು ಇಷ್ಟ ಅದನ್ನು ಮಾಡ್ತೀನಿ, ಅವನಿಗೇನು ಇಚ್ಛೆ ಇಲ್ಲ ಅದನ್ನು ನಾನು ಮಾಡೋದಿಲ್ಲ, ಅದನ್ನು ಬಿಟ್ಟು ನನಗೆ ಯಾವುದೇ ಆಸಕ್ತಿಯೂ ಕೂಡ ಇಲ್ಲ. ಈಗ ಒಂದು ದೊಡ್ಡ ಉದಾಹರಣೆ ಪ್ರಹ್ಲಾದ್ ಮಹಾರಾಜ, ಭಕ್ತ ಪ್ರಹ್ಲಾದ. ಭಕ್ತ ಪ್ರಹ್ಲಾದ 5 ವರ್ಷದ ಹುಡುಗ. ಸಾಮಾನ್ಯವಾಗಿ ಹುಡುಗರು ಹೇಗಿರ್ತಾರೆ, ಆಟ ಆಡೋದು, ಹುಚ್ಚುತನ, ಸಿಕ್ಕಿದೆಲ್ಲ ತಿನ್ನುವಂಥದ್ದು, ಎಲ್ಲ ತಿನ್ನಲಿಕ್ಕೆ ಚಾಕ್ಲೇಟ್ ಬೇಕು, ಅದು ಬೇಕು, ಅಳುವಂಥದ್ದು, ಆಟದ ಸಾಮಾನು ಬೇಕು ಅಂತ ಅಳುವಂಥದ್ದು, ಸೊ ಹೀಗೆಲ್ಲ ಹಠ ಹಿಡಿಯುವಂಥದ್ದು, ಇದು ಸಾಮಾನ್ಯವಂಥ ಗುಣ. ಆದರೆ 5 ವರ್ಷ ಬಾಲಕನಾಗಿದ್ದರೂ ಕೂಡ ಪ್ರಹ್ಲಾದ ಇದ್ಯಾವುದ್ರ ಮೇಲೆ ಆಸಕ್ತಿ ಇರಲಿಲ್ಲ. ಅವರ ಗುರುಗಳು ಅವರೆಲ್ಲ ಅಸುರ ಗುರುಗಳು. ಹಿರಣ್ಯಕಶಿಪು ಅವರನ್ನು ಒಂದು ಗುರುಗಳು ಕಳಿಸ್ತಾ ಇದ್ದರು. ಅಲ್ಲೆಲ್ಲ ಅಸುರ ಕೆಲಸಗಳನ್ನು ಹೇಳ್ಕೊಡ್ತಾಯಿದ್ರು. ಹೆಂಗೆ ಒಬ್ಬರ ಮೇಲೆ ಹಲ್ಲೆ ಮಾಡಬೇಕು, ಹೆಂಗೆ ದುಷ್ಕೃತ್ಯಗಳನ್ನು ಮಾಡಬೇಕು. ಪ್ರಹ್ಲಾದ ಏನು ಮಾಡ್ತಾಯಿದ್ದ, ಅವ್ರು ಹೇಳ್ತಾ ಇರ್ಬೇಕಾದ್ರೆ ಸುಮ್ಮನೆ ಕೇಳಿಸ್ಕೊತಾ ಇದ್ದ, ಏನು ಹೇಳೋಕ್ಕೆ ಹೋಗ್ತಾ ಇರಲಿಲ್ಲ, ಯಾಕೆ ಗುರುಗಳನ್ನ ವಿರೋಧಿಸಬೇಕು ಅಂತ. ಆದರೆ ಯಾವಾಗ ಗುರುಗಳು ಆಚೆ ಹೋಗ್ತಾಯಿದ್ರು, ಮಧ್ಯಾಹ್ನ ಆಟ ಆಡೋ ಸಮಯದಲ್ಲಿ, ಊಟದ ಸಮಯದಲ್ಲಿ ಬೇಗ ಊಟ ಮಾಡ್ಕೋತಾ ಇದ್ದ, ಮತ್ತು ಎಲ್ಲ ಹುಡುಗರನ್ನ ಕರೀತಾ ಇದ್ದ. ಎಲ್ಲ ಹುಡುಗರನ್ನ ಕರೆದ್ಬಿಟ್ಟು ಅವರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸುತ್ತಾ ಕುಣಿತಾ ಇದ್ರು. ಸ್ನೇಹಿತರು ಕೇಳ್ತಾಯಿದ್ರು, ಹೇ ಪ್ರಹ್ಲಾದ, ಇದು ಆಟ ಆಡೋ ವಯಸ್ಸು, ನಾವು ಯಾಕೆ ಈಗ ದೊಡ್ಡವ್ರ ಥರ ನಾವು ಈ ರೀತಿ ಭಕ್ತಿ ಮಾಡಬೇಕು ಅಂತ. ಅಂದರೆ ಪ್ರಹ್ಲಾದ ಹೇಳ್ತಾನೆ, ಜೀವನ ಅನಿತ್ಯ, ಅಶಾಶ್ವತ, ಯಾವಾಗ ನಾಶ ಆಗುತ್ತೆ ಗೊತ್ತಿಲ್ಲ. ಆದ್ದರಿಂದ ಭಕ್ತಿ ಅನ್ನುವಂಥದ್ದು ಆದಷ್ಟು ಶೀಘ್ರವಾಗಿ ಶುರು ಮಾಡ್ಕೋಬೇಕು. ಕೌಮಾರಮಾಚರೇತ್ ಪ್ರಾಜ್ಞೋ, ಕುಮಾರ ಅಂದರೆ 5 ವರ್ಷದ ಕುಮಾರ ಅಂತ ಹೇಳ್ತಾರೆ. ಸೊ ಆ ಸಮಯದಲ್ಲೇ ಭಕ್ತಿ ಅನ್ನೋದು ಗಂಭೀರತೆಯಿಂದ ಪಾಲನೆ ಮಾಡಬೇಕು ಅಂತ ಜ್ಞಾನ ಪ್ರಹ್ಲಾದ ಹೇಳ್ತಾ ಇದ್ದ. ಹಾಗೂ ಅವನ ತಂದೆ ಎಷ್ಟೆಲ್ಲ ಕಿರುಕುಳಗಳು ಕೊಟ್ಟರು, ಎಷ್ಟೆಲ್ಲ ಕಷ್ಟಗಳು ಕೊಟ್ಟರು. ಅರೆ ಅದು ಯಾವುದೇ ಸಂದರ್ಭದಲ್ಲಿ ಅವನು ಅದಕ್ಕೆ ಭಯ ಬೀಳಲಿಲ್ಲ, ಹಿಂದೆ ತಪ್ಪಿಲ್ಲ, ತೊಡಗಲಿಲ್ಲ. ಹಿರಣ್ಯಕಶಿಪು 14 ಲೋಕಗಳಿಗೆ ರಾಜನಾಗಿದ್ದ, 14 ಲೋಕಗಳ ವಶದಲ್ಲಿತ್ತು. ಎಂತಹ ಐಶ್ವರ್ಯ ಹಿರಣ್ಯಕಶಿಪು, ಅವನ ಹೆಸರೇ ಹಿರಣ್ಯಕಶಿಪು. ಹಿರಣ್ಯ ಎಲ್ಲ ಮನೆ ಎಲ್ಲವೂ ಕೂಡ ಚಿನ್ನದಿಂದ ಕೂಡಿತ್ತು. ಆದರೆ ಪ್ರಹ್ಲಾದನಿಗೆ ಆ ಶಕ್ತಿಯಿಂದಾಗಲಿ ಆ ಐಶ್ವರ್ಯದಿಂದಾಗಲಿ ಯಾರಿಗೂ ಆಕರ್ಷಣೆ ಇಲ್ಲ. ಹಿರಣ್ಯಕಶಿಪುಗೆ ಯಾರು ಬೇಕೋ ಸಿಗ್ತಾಯಿದ್ರು, ಸ್ವರ್ಗಲೋಕದ ಅಪ್ಸರೆಯರು, ಅವನು ಹೇಳಿದ್ರೆ ಅವರು ಓಡಿ ಬರ್ತಾಯಿದ್ರು. ಅಂತಹ ಒಂದು ಶಕ್ತಿ ಇತ್ತು. ಆದರೆ ಪ್ರಹ್ಲಾದನಿಗೆ ಅದರ ಮೇಲೂ ಕೂಡ ಆಕರ್ಷಣೆ ಇರಲಿಲ್ಲ. ಕೇವಲ ಅವನ ತಂದೆ ಎಷ್ಟು ಕಷ್ಟಗಳು ಕೊಟ್ಟರೂ ಕೂಡ ಹರಿಭಕ್ತಿ ಅನ್ನೋದು ಮಾಡ್ತಾಯಿದ್ದ. ನನ್ನ ಈ ಶರೀರ ಇರುವಂಥ, ನನ್ನ ಜೀವನ ಇರುವಂಥದ್ದೇ ಹರಿಭಕ್ತಿಗೋಸ್ಕರ ಅಂತ ಹೇಳಿ ಅವನು ತಪಸ್ಯವನ್ನು ಮಾಡ್ತಾಯಿದ್ದ. ಸೊ ಹೀಗೆ ಎಲ್ಲ ಗುಣಗಳು ಇದೆಲ್ಲ ಭಗವಂತ ಏನೆಲ್ಲ ಉಪದೇಶ ಕೊಟ್ಟಿದ್ದಾನೆ, ಅದರ ಒಂದು ರೂಪ ಪ್ರಹ್ಲಾದ್ ಮಹಾರಾಜ್. ಅದರಿಂದ ಇಲ್ಲಿ ಸ್ಪಷ್ಟವಾಗಿ ಭಗವಂತ ಹೇಳ್ತಾ ಇದ್ದಾನೆ, ಇದನ್ನು ಬಿಟ್ಟು ಇನ್ನೇನೋ ನೀವು ಕಲಿಬೇಕು, ಇನ್ನೇನೋ ತಿಳ್ಕೊಬೇಕು ಅಂತ ಏನಿಲ್ಲ. ಇಷ್ಟು ಶ್ಲೋಕಗಳು ಈ 11ನೇ ಸ್ಕಂದದ 19ನೇ ಅಧ್ಯಾಯದ 28ರಿಂದ 45 ಶ್ಲೋಕಗಳಲ್ಲಿ ಎಲ್ಲ ಗುಣಗಳನ್ನು ನೀವು ಪ್ರತಿನಿತ್ಯ ಓದಿ ಇದನ್ನು ಪಾಲನೆ ಮಾಡ್ತಾ ಇದ್ದೀವಾ ಇಲ್ವಾ ಅಂತ ನೀವು ಪರೀಕ್ಷೆ ಮಾಡಿಕೊಂಡ್ರೆ ನೀವು ನಿಜವಾಗಿಯೂ ಶುದ್ಧವಾದಂತಹ ವ್ಯಕ್ತಿಗಳು. ಹಾಗೂ ನಿಶ್ಚಯವಾಗಿ ಕೃಷ್ಣ ಅಂತಹ ವ್ಯಕ್ತಿಗಳನ್ನು ತನ್ನ ರಕ್ಷಣೆಯಲ್ಲಿ ಇಟ್ಕೋತಾನೆ. ಯೋಗಕ್ಷೇಮಂ ವಹಾಮ್ಯಹಂ. ಸೊ ಕೃಷ್ಣ ಹೇಳ್ತಾನೆ, ನನ್ನ ಶುದ್ಧ ಭಕ್ತರನ್ನು ಸ್ವತಃ ನಾನೇ ರಕ್ಷಣೆ ಮಾಡುತ್ತೇನೆ. ಹೀಗೆ ಪ್ರಹ್ಲಾದನ್ನು ಕೂಡ ಸ್ವತಃ ಭಗವಂತ ರಕ್ಷಣೆ ಮಾಡ್ತಾ ಇದ್ದ. ಅವನ ಬೆಟ್ಟದಿಂದ ಹಾಕಿದ್ರು ಕೂಡ ಭಗವಂತ ಅವನನ್ನು ಎತ್ತಿ ಹಿಡಿದ. ಶಸ್ತ್ರಗಳಿಂದ ಹಲ್ಲೆ ಮಾಡಲಿಕ್ಕೆ ಹೋದಾಗ ಶಸ್ತ್ರಗಳು ಹೂವಾಗಿ ಪರಿವರ್ತನೆಗೊಳ್ತು. ವಿಷ ಕೊಡ್ದ, ಹಲಾಹಲ ವಿಷ. ಕೇವಲ ವಾಸನೆಯಿಂದನೇ ಜನ ಸತ್ತೋಗ್ತಾರೆ, ಅಂತಹ ಒಂದು ವಿಷ ಅದು, ಹಲಾಹಲ ವಿಷ. ಪ್ರಹ್ಲಾದ್ ಮಹಾರಾಜ ಭಗವಂತ ಚಿಂತನೆ ಮತ್ತು ಕುಡ್ದ, ಭಗವಂತ ಅದನ್ನು ಗ್ರಹಿಸ್ಕೊಂಬಿಟ್ಟ. ಹೋಲಿಕಾ ಅವಳಿಗೆ ವರ ಇತ್ತು ಬೆಂಕಿಯಲ್ಲಿ ಅವಳು ಸುಡೋದಿಲ್ಲ ಅಂತ. ಆದರೆ ಅವಳು ಅದನ್ನು ಪ್ರಹ್ಲಾದನ್ನು ಕೂತ್ಕೊಂಡ್ಳು ಅದು ಗಿಣ್ಣೆಯ ಮೇಲೆ. ಆದರೆ ಅವಳೇ ಸತ್ತೋದ್ಲು, ಪ್ರಹ್ಲಾದ ರಕ್ಷೆಯನ್ನು ಪಡೆದ. ಸೊ ಇದಕ್ಕೆಲ್ಲ ಕಾರಣ ಏನು? ಭಗವಂತನ ನಾಮ. ಸೊ ಭಗವಂತನ ನಾಮ ಬೇರೆಯಲ್ಲ, ಭಗವಂತ ಬೇರೆಯಲ್ಲ. ಸೊ ಭಗವಂತ ಕೃಷ್ಣ 5000 ವರ್ಷಗಳ ಹಿಂದೆ ಎಲ್ಲರೂ ಕಾಣೋ ಹಾಗೆ ಪ್ರಕಟನಾಗಿದ್ದ. ಅದೇ ಕೃಷ್ಣ ಈಗ ಪ್ರಕಟನಾಗಿದ್ದಾನೆ ಒಂದು ಗ್ರಂಥ ರೂಪ, ಶ್ರೀಮದ್ ಭಾಗವತ. ಸೊ ಈ ಭಾಗವತ ಗ್ರಂಥ ಸ್ವಯಂ ಭಗವಂತನೇ ಹೇಳಿದ, ಕೃಷ್ಣನೇ ಹೇಳ್ದ, ನಾನು ಕಲಿಯುಗದಲ್ಲಿ ಗ್ರಂಥ ರೂಪದಲ್ಲಿ ಪ್ರಕಟವಾಗ್ತೀನಿ. ಅದರಿಂದ ಯಾರ ಮನೆಯಲ್ಲಿ ಶ್ರೀಮದ್ ಭಾಗವತಂ ಇದೆ ಅಲ್ಲಿ ಭಗವಂತ ಉಪಸ್ಥಿತರಿದ್ದಾನೆ.
ಹಾಗೂ ಜೊತೆಯಲ್ಲಿ ಈ ಹರೇ ಕೃಷ್ಣ ಮಹಾಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಭಗವಂತನ ನಾಮ ಶಬ್ದ ರೂಪದಲ್ಲಿದ್ದಾನೆ. ಸೊ ನೇರವಾಗಿ ಕೃಷ್ಣನ ಸಂಘದಲ್ಲಿ ನಾವಿದ್ದೀವಿ, ನಮಗೆ ಕಾಣಿಸ್ತಾ ಇರ್ಬೋದು ಕಣ್ಣಲ್ಲಿ, ಆದರೆ ಶ್ರದ್ಧೆಯಿಂದ ಮಾಡಿದ್ರೆ ಭಗವಂತ ನಿಶ್ಚಯವಾಗಿ ತನ್ನ ಕೃಪಾಕಟಾಕ್ಷನ ಅವರಿಗೆ ನೀಡ್ತಾನೆ. ಸೊ ಅದರಿಂದ ಈ ದಿವಸ ಶಯನ ಏಕಾದಶಿಯ ಶುಭ ದಿವಸದಂದು, ಚಾತುರ್ಮಾಸದ ಶುರುವಿನ ಶುಭ ದಿವಸದಂದು ಇವತ್ತು 12 ತಾಸು ಸಂಕೀರ್ತನೆ ಯಜ್ಞ ಇದೆ. ಸೊ ಯಜ್ಞವನ್ನು ಮಾಡಬೇಕು. ಸೊ ಯಜ್ಞ ಸಂಕೀರ್ತನೆ ಮಾಡಬೇಕಾದ್ರೆ ಈ ಗುಣಗಳು ಹೊಂದಿರಬೇಕು. ಸುಮ್ಮನೆ ಮನಸ್ಸಿಗೆ ಬಂದ ಹಾಗೆ ಮಾಡೋದರಿಂದ ಪೂರ್ಣವಾದ ಫಲ ಸಿಗೋದಿಲ್ಲ. ಫಲ ಇದೆ ನಿಶ್ಚಯವಾಗಿ, ಹರಿಯ ನಾಮಸ್ಮರಣೆ ಮಾಡೋದ್ರಿಂದ ರಕ್ಷಣೆ ಸಿಗುತ್ತೆ, ಆದರೆ ಸರಿಯಾದ ಭಾವನೆಗಳು ಕೂಡ ಬೆಳೆಸ್ಕೋಬೇಕು. ಸೊ ಈ ಎಲ್ಲ ಗುಣಗಳು ಬೆಳೆಸ್ಕೊಂಡು ನಾವು ಹರಿಯ ನಾಮಸ್ಮರಣೆ ಅನ್ನೋದು ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏನು ಪ್ರಶ್ನೆಗಳಿದೆಯಾ ಇವತ್ತಿನ ಶ್ಲೋಕಗಳಿಂದ? ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ